ಹಲ್ಲೆಲೂಯಾ. ಅನೇಕ ವರ್ಷಗಳ ಹಿಂದೆ, 106 ವರ್ಷಗಳ ಹಿಂದೆ ಅಮೆರಿಕದಲ್ಲಿ ಟೆಕ್ಸಾಸ್ ಎಂಬ ಒಂದು ಪ್ರಾಂತ್ಯದಲ್ಲಿ ಒಂದು ಚಿಕ್ಕ ಪಟ್ಟಣ. ಆ ಚಿಕ್ಕ ಪಟ್ಟಣದಲ್ಲಿ ಒಂದು ಚಿಕ್ಕ ಸಭೆ ಇತ್ತು. ಆ ಸಭೆಗೆ ಅಟ್ಯಾಚ್ ಆಗಿ ಇನ್ನೊಂದು ಬಿಲ್ಡಿಂಗ್ ಇತ್ತು. ಓಕೆ, ಸೊ ಹಾಗೆ ಸ್ವಲ್ಪ ದಿನಗಳಾದ ನಂತರ ಆ ಬಿಲ್ಡಿಂಗ್ ಮೇಲೆ ಒಬ್ಬ ಬಿಸ್ನೆಸ್ ಮ್ಯಾನ್ಗೆ ಕಂಡುಬಿಡುತ್ತೆ. ಆ ಪಟ್ಟಣದಲ್ಲಿರ್ತಕ್ಕಂಥ ಶ್ರೀಮಂತ ಒಬ್ಬ ಬಿಸ್ನೆಸ್ ಮ್ಯಾನ್. ಆ ಬಿಸ್ನೆಸ್ ಮ್ಯಾನ್ ಬಂದು ಆ ಬಿಲ್ಡಿಂಗ್ ಚರ್ಚ್ಗೆ ಅಂಟುಕೊಂಡಿರ್ತಕ್ಕಂಥ ಆ ಬಿಲ್ಡಿಂಗ್ನ ಖರೀದಿಸ್ತಾನೆ. ಆನ್ ಪ್ಲೇನ್ ಏನಾಗಿತ್ತು ಗೊತ್ತಾ, ಅದನ್ನ ಒಂದು ಬಾರ್ ಆಗಿ ಓಪನ್ ಮಾಡಿ, ನೈಟ್ ಕ್ಲಬ್ ಆಗಿ ಓಪನ್ ಮಾಡಿ 24/7 ಒಂದು ಏನಂತಾರೆ ಅದನ್ನು ಕ್ಲಬ್ ಹೌಸ್ ಆಗಿ ಮಾಡಬೇಕಂತ ಆತನ ಒಂದು ಪ್ಲ್ಯಾನ್. ಈ ಸಭೆಗೆ ಗೊತ್ತಾಗ್ತದೆ, ಅವ್ರಿಗೆ ಆತಂಕ ಉಂಟಾಯಿತು. ಇಲ್ಲಿ ಸಭೆ ನಡೀತಾ ಇದೆ, ಅಲ್ಲಿ ಅವರು ಜೋರಾಗಿ ಮ್ಯೂಸಿಕ್ ಆಗಿ ಅವ್ರು ಇನ್ನೊಂದು ಥರ ಡ್ಯಾನ್ಸ್ ಎಲ್ಲ ಆಡ್ತಾರೆ, ಹೆಂಗೆ ನಡೆಸೋಂಬುದು ಅದು ಒಂದು ಭಯ. ಇನ್ನೊಂದು ಏನೋ ಪಟ್ಟಣಕ್ಕೆ ಅದು ಜನರ ಜೀವಿತದ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರುವಂಥ ವಿಷಯ. ಅದಕ್ಕೋಸ್ಕರ ಎಲ್ಲರೂ ಒಂದು ತೀರ್ಮಾನ ಮಾಡಿದ್ರು, ಎಲ್ಲರೂ ಒಟ್ಟಾಗಿ ಸೇರಿ ಬಂದು ಪ್ರಾರ್ಥನೆ ಮಾಡೋಣ, ಹೇಗಾದರೂ ಮಾಡಿ ಆ ಒಂದು ಬಿಲ್ಡಿಂಗ್ ಬರಬಾರ್ದು, ಅದರ ರಿನೋವೇಷನ್ ಆಗೋದಕ್ಕಿಂತ ಮುಂಚೆ, ಆ ಕಟ್ಟಡ ಪೂರ್ತಿಗೊಳ್ಳೋಕ್ಕಿಂತ ಮುಂಚೆ ದೇವ್ರು ಏನಾದರೂ ಮಾಡಿ ಅದನ್ನು ಕ್ಯಾನ್ಸಲ್ ಮಾಡಬೇಕಂದ್ಬಿಟ್ಟು ನ್ಯೂ ಲೈಫ್ ಫೆಲೋಶಿಪ್ ಸಭೆ ಥರ ಪ್ರಾರ್ಥನೆ ಅಂದರೆ ಎಷ್ಟು ಉತ್ಸಾಹ ಅಲ್ಲ ನಿಮಗೆ? ಕಳೆದ ಶುಕ್ರವಾರ ನೋಡಿದೆ ಎಷ್ಟು ಉತ್ಸಾಹ ಇತ್ತು ಅಂತ. ಓಕೆ, ಪ್ರಾರ್ಥನೆ ಎಲ್ಲರೂ ಸೇರಿ ಬಂದರು. ಪ್ರಾರ್ಥನೆ ಸೇರಿ ಬಂದು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಪ್ರಾರ್ಥನೆ ಆದಮೇಲೆ ಆ ರಾತ್ರಿನ ಜೋರು ಮಳೆ ಮಿಂಚು ಬಂದು ಆ ಬಿಲ್ಡಿಂಗ್ನ ಒಡೆದು ಕಂಪ್ಲೀಟ್ ಭಸ್ಮ ಮಾಡಿಬಿಡುತ್ತೆ. ಸೊ ಈ ಬಿಸ್ನೆಸ್ ಮ್ಯಾನ್ ಏನು ಮಾಡ್ತಾನೆ, ಕೋರ್ಟಲ್ಲಿ ಕೇಸ್ ಹಾಕ್ತಾನೆ. ಈ ಸಭೆಯಿಂದ ಏನಾಯಿತು, ನನ್ನ ಬಿಲ್ಡಿಂಗ್ ನಾಶ ಆಯಿತು, ಇವರು ದೇವ್ರಿಗೆ ಪ್ರಾರ್ಥನೆ ಮಾಡಿ ದೇವರಿಗೆ ಏನೋ ಆ ನನ್ನ ಬಿಲ್ಡಿಂಗ್ನ ನಾಶ ಮಾಡಿಬಿಟ್ಟಿದ್ದಾರೆ ಅಂದ್ಬಿಟ್ಟು ಚರ್ಚ್ ಮೇಲೆ ಅವರು ಕೇಸ್ ಹಾಕಿದ್ರು. ಈಗ ಜಡ್ಜ್ ಕೂತಿದ್ದಾನೆ, ಒಂದು ಕಡೆ ಚರ್ಚು, ಇನ್ನೊಂದು ಕಡೆ ಬಿಸ್ನೆಸ್ ಮ್ಯಾನ್ ಏನು ಹೇಳ್ತಾ ಇದ್ದಾನೆ, ಇವರು ಪ್ರಾರ್ಥನೆ ಮಾಡಿ ನಮ್ಮ ಪ್ರಾಜೆಕ್ಟ್ನ ನಾಶ ಮಾಡಿಬಿಟ್ರು, ನಂಗೆ ನಷ್ಟ ಮಾಡಿಬಿಟ್ಟಿದ್ದಾರೆ ಅಂತ. ಚರ್ಚ್ ಅವ್ರು ಏನು ಮಾಡ್ತಾರೆ, ಅವ್ರ ಕಡೆ ಲಾರಿ ಇಟ್ಕೊಂಡು ಆ ಬಿಲ್ಡಿಂಗ್ ನಾಶ ಆಗಿದ್ದಕ್ಕೂ ನಮಗೆ ಯಾವ ಸಂಬಂಧನೇ ಇಲ್ಲ ಅಂತವ್ರೆ. ಏನಂತ ಹೇಳ್ತಾರೆ ಚರ್ಚು, ಅದಕ್ಕೂ ನಮಗೂ ಯಾವ ಸಂಬಂಧನೇ ಇಲ್ಲ ಅಂತ. ಸೊ ಈಗ ಇನ್ನೇನು ಕೇಸ್ ಆರ್ಗ್ಯುಮೆಂಟ್ ಸ್ಟಾರ್ಟ್ ಆಗಬೇಕು. ಇಬ್ಬರ ಕಡೆಯಿಂದ ಲಾಯರ್ಸು ಆರ್ಗ್ಯುಮೆಂಟ್ಸ್ನ ಪ್ರೆಸೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಆಗ ಜಡ್ಜಿಗೆ ಡಿಸೈಡ್ ಮಾಡಬೇಕು. ಆ ಆರ್ಗ್ಯುಮೆಂಟ್ಸ್ ಕೇಳೋಕ್ಕಿಂತ ಮುಂಚೆ ಜಡ್ಜ್ ಒಂದು ಮಾತು ಹೇಳ್ತಾ ಇದ್ದಾನೆ. ಅದೇನೆಂದರೆ, ಈ ರೀತಿಯಾದ ವಿಚಿತ್ರವಾದ ಕೇಸು ನನ್ನ ಜೀವನದಲ್ಲಿ ಎಂದೂ ನೋಡಿಲ್ಲ. ಇದು ಯಾವ ರೀತಿ ಆರ್ಗ್ಯುಮೆಂಟ್ಸ್ ಏನಾಗುತ್ತೋ ಗೊತ್ತಿಲ್ಲ, ಕೊನೆಯದಾಗಿ ತೀರ್ಮಾನ ಏನಾಗುತ್ತೆ ಅಂತ ಕೂಡ ಗೊತ್ತಿಲ್ಲ. ಆದರೂ ಒಂದು ವಿಷಯ ನಂಗೆ ಖಚಿತ ಆಯಿತು, ಅದೇನೆಂದರೆ ಒಬ್ಬ ಬಿಸ್ನೆಸ್ ಮ್ಯಾನ್ಗೆ ಪ್ರಾರ್ಥನೆ ಮೇಲೆ ನಂಬಿಕೆ ಇದೆ, ಆದರೆ ಚರ್ಚಿಗೆ ಪ್ರಾರ್ಥನೆ ಮೇಲೆ ನಂಬಿಕೆ ಇಲ್ಲ. ಅದು ಚರ್ಚ್, ನಮ್ಮ ಚರ್ಚ್ ಅಲ್ಲ ಅದು. ಪ್ರಿಯರ, ಪ್ರಾರ್ಥನೆಯಲ್ಲಿ ಏನಿದೆ, ಶಕ್ತಿ ಇದೆ. ಪ್ರಾರ್ಥನೆಯಲ್ಲಿ ಜೀವವಿದೆ. ಪ್ರಾರ್ಥನೆಯಲ್ಲಿ ಬಿಡುಗಡೆ ಇದೆ. ನಾವು ಪ್ರಾರ್ಥನೆ ಮಾಡುವಾಗ ಅಸಾಧ್ಯವಾದ ಕಾರ್ಯಗಳನ್ನು ನಾವು ಕಾಣೋದಕ್ಕೆ ಸಾಧ್ಯ. ಹಲ್ಲೆಲೂಯಾ. ಸೊ ಈ ಒಂದು ದಿನದಲ್ಲಿ ಕಳೆದ ವಾರಗಳಿಂದ ನಾವು ನೋಡ್ಕೊಂಡು ಬರ್ತಾ ಇರತಕ್ಕಂಥ ಸರಣಿಯಲ್ಲಿ ಯೇಸು ಸ್ವಾಮಿ ಏನು ಹೇಳಿದ್ರು ಅನ್ನೋ ವಿಷಯದ ಬಗ್ಗೆ, ಯೇಸು ಸ್ವಾಮಿಯು ಪ್ರಾರ್ಥನೆಯ ಬಗ್ಗೆ ಏನು ಹೇಳಿದ್ರು ಎಂಬುದಾಗಿ ನಾವು ನೋಡುವಂತರಾಗೋಣ. ಯೇಸು ಸ್ವಾಮಿ ದಿನಗಳಲ್ಲಿ ಅನೇಕರು ಪ್ರಾರ್ಥನೆ ಮಾಡ್ತಾ ಇದ್ರು. ಇವತ್ತು ಕೂಡ ಅನೇಕ ಧರ್ಮಗಳಲ್ಲಿ, ಎಲ್ಲ ಧರ್ಮಗಳಲ್ಲೂ ಕೂಡ ಪ್ರಾರ್ಥನೆ ಅನ್ನೋಂಥದ್ದಿದೆ. ಬಟ್ ಯೇಸು ಸ್ವಾಮಿಯು ಪ್ರಾರ್ಥನೆ ಬಗ್ಗೆ ಏನು ತಿಳಿಸ್ಕೊಟ್ರು ಅನ್ನೋದನ್ನು ನಾವು ನೋಡೋಣ. ಪ್ರಾರ್ಥನೆ ಬಗ್ಗೆ ಯೇಸು ಸ್ವಾಮಿ ಹೇಳಿದ ಎಲ್ಲ ವಿಷಯಗಳನ್ನು ನಾವು ನೋಡೋಕ್ಕೆ ಸಮಯ ಸಾಲೋದಿಲ್ಲ, ಅದೇ ಒಂದು 3-4 ತಿಂಗಳು ಸೇರಿಸಬೇಕಾಗತ್ತೆ. ಬಟ್ ಸಂಕ್ಷಿಪ್ತವಾಗಿ ಯೇಸು ಸ್ವಾಮಿಯು ಪ್ರಾರ್ಥನೆ ಬಗ್ಗೆ ಏನು ಹೇಳಿದ್ರು ಎಂಬುದಾಗಿ ಇವತ್ತನ್ನು ನೋಡುವಂಥವ್ರಾಗೋಣ. ಒಂದು ವಿಷಯನ ಅರ್ಥ ಮಾಡ್ಕೊಳ್ಬೇಕಾಗಿದೆ. ನಾವು ರಕ್ಷಣೆ ಒಂದು ಎಷ್ಟು ವರ್ಷ ಆಗಿರ್ಬೋದು. ನಾನು ರಕ್ಷಣೆ ಒಂದು ಸುಮಾರು 24 ವರ್ಷ ಆಗಿದೆ. 2002ನೇ ವರ್ಷದಲ್ಲಿ ನಾನು ರಕ್ಷಣೆ ಹೊಂದಿದ್ದು, 21 ವರ್ಷ ವಯಸ್ಸಿನಲ್ಲಿ. ಈಗ 2026, 24 ವರ್ಷ ದೇವರಲ್ಲಿ ಇದ್ದರೂ ಕೂಡ ಈಗಲೂ ಕೂಡ ನಾವು ಪ್ರಾರ್ಥನೆಯಲ್ಲಿ ಕಲಿಬೇಕಾದ ಸಂಗತಿಗಳು ಅನೇಕವಿದೆ. ಪ್ರಾರ್ಥನೆಯಲ್ಲಿ ಇನ್ನೂ ಆಳವಾಗಿ ಹೋಗಬೇಕಾಗಿದೆ. ಪ್ರಾರ್ಥನೆ ಅಂದರೆ ಎಲ್ಲ ನನಗೆ ಗೊತ್ತು ಅಂತ ನಾನು ಹೇಳ್ಕೊಳ್ಳೋದಿಲ್ಲ. ನನಗೆ ಪ್ರಾರ್ಥನೆ ಎಲ್ಲರಿಗಿಂತ ಚೆನ್ನಾಗಿ ಮಾಡೋಕ್ಕೆ ಬರುತ್ತೆ ಅಂತ ನನಗೆ ಹೇಳ್ಕೊಳ್ಳಲ್ಲ. ಪ್ರಾರ್ಥನೆ ಅಂದರೆ ಎಲ್ಲ ನನಗೆ ಅರ್ಥ ಆಯಿತು ಅನ್ನೋದು ಕೂಡ ಹೇಳ್ಕೊಳಕ್ಕಾಗಲ್ಲ. ಇನ್ನೂ ಕಲಿಬೇಕಾಗಿರತಕ್ಕಂಥ ವಿಷಯಗಳು ಅನೇಕವಿದೆ. ಸೊ ನಾವು ಕ್ರೈಸ್ತವ ಜೀವನದಲ್ಲಿ ಎಷ್ಟು ವರ್ಷ ಇದ್ದರೂ ಕೂಡ ನಾವು ಎಲ್ಲ ಅರ್ಥ ಮಾಡ್ಕೊಳ್ಬೇಕಾದ ವಿಷಯ ಏನಂದರೆ, ನಾನು ಪ್ರಾರ್ಥನೆಯಲ್ಲಿ ಬೆಳೆಯಬೇಕು ಎಂಬುದಾಗಿ. ಹಲ್ಲೆಲೂಯಾ. ಸೊ ವಿಶೇಷವಾಗಿ ಯೇಸು ಸ್ವಾಮಿಯು ತನ್ನ ಶಿಷ್ಯರಿಗೆ ಕಲಿಸಿಕೊಟ್ಟಂಥ ಪ್ರಾರ್ಥನೆಯನ್ನು ನಾವು ನೋಡಲಿದ್ದೇವೆ. ಅದು 2 ಒಂದು ಸ್ಥಳದಲ್ಲಿ ಬರೆಯಲ್ಪಟ್ಟಿದೆ. ಒಂದು ಲೂಕನ್ನು ಬರೆಸುವ ವಾರ್ತೆ 11ನೇ ಅಧ್ಯಾಯದಲ್ಲಿ ಹಾಗೂ ಮತ್ತೇನು ಬರೆಸುವ ವಾರ್ತೆ 6ನೇ ಅಧ್ಯಾಯದಲ್ಲಿ.
ಲೂಕನ ಬರೆಸುವಾರ್ತೆ 11ನೇ ಅಧ್ಯಾಯ 1ನೇ ವಚನ ಪ್ರಾರಂಭದ ವಚನವನ್ನು ನೋಡಿ ನನ್ನ ಮತ್ತನ ಬರೆಸುವಾರ್ತೆ 6ನೇ ಅಧ್ಯಾಯಕ್ಕೆ ಬಂದು ಯೇಸು ಸ್ವಾಮಿ ಪ್ರಾರ್ಥನೆ ಹೇಗೆ ಮಾಡಬೇಕು ಅಂತ ತನ್ನ ಶಿಷ್ಯರಿಗೆ ಕಲಿಸ್ಕೊಟ್ರು ಅನ್ನೋ ಅಂಶಗಳನ್ನು ಕಂಡು ನಮ್ಮ ಪ್ರಾರ್ಥನೆ ಯಾವ ರೀತಿಯಾಗಿರಬೇಕು. ಪ್ರಾರ್ಥನೆ ಮಾಡ್ಬೋದು, ಸಿನ್ಸಿಯರ್ ಆಗಿರ್ಬೋದು, ಪ್ರಾಮಾಣಿಕತೆಯಿಂದ. ಅದೇ ಪ್ರಾರ್ಥನೆಯಲ್ಲಿ ನಾವು ನಿಜವಾಗಿ ಮಾಡಬೇಕಾದ ರೀತಿಯಲ್ಲಿ ನಾವು ಮಾಡ್ತಾ ಇದ್ದೀವಾ ಅನ್ನೋ ಪ್ರಶ್ನೆ ಕೂಡ ನಾವು ಹಾಕ್ಕೊಳ್ಬೇಕಾಗಿದೆ. ಯಾಕಂದರೆ ಯೇಸು ಸ್ವಾಮಿಯ ದಿನಗಳಲ್ಲಿ ಈ ಶಿಷ್ಯರೆಲ್ಲ ಯಹೂದ್ಯರ ಒಂದು ಹಿನ್ನೆಲೆಯಿಂದ ಬಂದಿರ್ತಕ್ಕಂಥವ್ರು. ಅವ್ರ ಚಿಕ್ಕ ಮಕ್ಕಳಿಂದನೇ ಪ್ರಾರ್ಥನೆಯ ತಂದೆ ತಾಯಿಗಳು ಕಲಿಸ್ಕೊಟ್ಟಿದ್ರು. ಆ ದಿನ ಆದ ಧರ್ಮಗುರುಗಳು ಅವರಿಗೆ ಪ್ರಾರ್ಥನೆ ಮಾಡೋದನ್ನ ಕಲಿಸ್ಕೊಟ್ಟಿದ್ರು. ಅವರ ಒಂದು ಸಂಸ್ಕೃತಿ ಪ್ರಕಾರ ಯಹೂದ್ಯರಲ್ಲೂ ಕೂಡ ದಿನಕ್ಕೆ ಅಟ್ಲೀಸ್ಟ್ 2 ಸಾರಿ ಶಮ ಅನ್ನೋ ಪ್ರಾರ್ಥನೆ ಮಾಡಬೇಕಾಯಿತು. ದಿನಕ್ಕೆ ಕಡಿಮೆ ಅಂದ್ರೆ 3 ಸಾರಿ ಟಹೀಲ ಅನ್ನೋದು ಪ್ರಾರ್ಥನೆ ಮಾಡಬೇಕಾಯಿತು. ಒಟ್ಟು ಸೇರಿಸಿ ಅಟ್ಲೀಸ್ಟ್ ಒಬ್ಬ ಧಾರ್ಮಿಕ ಯಹೂದ್ಯನು ದಿನಕ್ಕೆ 5 ಸಾರಿ ಪ್ರಾರ್ಥನೆ ಮಾಡಬೇಕಾಗಿತ್ತು. ಓಕೆ, ಆ ರೀತಿಯಾದ ಒಂದು ಸಂಪ್ರದಾಯದಿಂದ ಸಂಸ್ಕೃತಿಯಿಂದ ಶಿಷ್ಯರು ಬಂದಿದ್ರು. ಬಟ್ ಅವರು ಒಂದು ದಿನ ಯೇಸು ಸ್ವಾಮಿಯ ಪ್ರಾರ್ಥನೆಯನ್ನು ಗುರುತಿಸಿ ಲೂಕನ ಬರೆಸುವಾರ್ತೆ 11ನೇ ಅಧ್ಯಾಯ 1ನೇ ವಚನ ನೋಡೋಣ. ಒಮ್ಮೆ ಯೇಸು ಒಂದು ಸ್ಥಳದಲ್ಲಿ ಪ್ರಾರ್ಥನೆ ಮಾಡಿ ಮುಗಿಸಿದಾಗ ಆತನ ಶಿಷ್ಯರಲ್ಲಿ ಒಬ್ಬನು ಆತನಿಗೆ, ಕರ್ತನೇ, ಯೋಹಾನನು ತನ್ನ ಶಿಷ್ಯರಿಗೆ ಕಲಿಸಿದ ಹಾಗೆ ನಮಗೂ ಪ್ರಾರ್ಥನೆ ಮಾಡುವುದನ್ನು ಕಲಿಸು ಎಂದು ಕೇಳಿದನು. ಹಲ್ಲೆಲೂಯಾ. ಒಂದಿನ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡ್ತಾ ಇದ್ರು. ಪ್ರಾರ್ಥನೆ ಮಾಡಿ ಮುಗಿದ ಮೇಲೆ ಆ 12 ಜನ ಶಿಷ್ಯರಲ್ಲಿ ಒಬ್ಬ ಶಿಷ್ಯನು ಬರ್ತಾ ಇದ್ದಾನೆ. ಯಾರಂತ ಹೆಸರು ಬರೆದಿಲ್ಲ, ಬಟ್ ದೇವ್ರ ಸ್ತೋತ್ರ, ಆತನು ಬಂದು ಒಂದು ಒಳ್ಳೆಯ ಪ್ರಶ್ನೆ ಕೇಳ್ತಾ ಇದ್ದಾನೆ. ಆ ಪ್ರಶ್ನೆ ಏನಂದ್ರೆ, ಗುರುವೇ, ನಮಗೆ ಪ್ರಾರ್ಥನೆ ಮಾಡುವುದನ್ನ ಕಲಿಸು. ಹಲ್ಲೆಲೂಯಾ. ಯಾಕೆಂದ್ರೆ ಈ ಶಿಷ್ಯರು ತಾವು ಮಾಡಿದ ಪ್ರಾರ್ಥನೆಗೂ ಯೇಸು ಸ್ವಾಮಿ ಮಾಡ್ತಿರತಕ್ಕಂಥ ಪ್ರಾರ್ಥನೆಗೂ ವ್ಯತ್ಯಾಸವನ್ನ ಕಂಡಿದ್ರು. ಆ ದಿನದಲ್ಲಿ ಧರ್ಮಗುರುಗಳೆಲ್ಲ ಮಾಡ್ತಿರತಕ್ಕಂಥ ಪ್ರಾರ್ಥನೆಗೂ ಯೇಸು ಸ್ವಾಮಿ ಮಾಡಿದ ಪ್ರಾರ್ಥನೆಗೂ ಬಹಳ ಅಜಗಜಾಂತರವಾದ ವ್ಯತ್ಯಾಸವನ್ನ ಅವರು ಕಂಡ್ರು. ಯೇಸು ಸ್ವಾಮಿ ಪ್ರಾರ್ಥನೆ ಮಾಡಿದಾಗ ಸ್ವಸ್ಥತೆಗಳು ನಡೀತಾ ಇತ್ತು, ದೆವ್ವಗಳು ಓಡ್ತಾ ಇತ್ತು, ಸತ್ತವರು ಎದೊಳ್ತಾ ಇದ್ರು, ಅದ್ಭುತಗಳು ನಡೀತಾ ಇತ್ತು. ಅವ್ರ ಪ್ರಾರ್ಥನೆ ಮಾಡಿದಾಗ ಏನು ನಡೀತಾ ಇರಲಿಲ್ಲ. ಅವ್ರು ಬಂದು ಕೇಳ್ಬೋದಾಗಿತ್ತು ಯೇಸು ಸ್ವಾಮಿಯನ್ನ, ಯೇಸು ಸ್ವಾಮಿ ನಿನ್ನ ತುಂಬ ಚೆನ್ನಾಗಿ ಬೋಧನೆ ಮಾಡ್ತಾ ಇದೀಯಾ, ನಮಗೆ ಬೋಧನೆ ಮಾಡೋದನ್ನ ಕಲಿಸ್ಕೊಡು ಎಂಬುದಾಗಿ ಕೇಳ್ಬೋದಾಗಿತ್ತಾ? ಅಥವಾ ನೀನು ಪ್ರಾರ್ಥನೆ ಮಾಡಿದ ರೋಗಗಳೆಲ್ಲ ವಾಸಿ ಆಗ್ತದೆ, ರೋಗಗಳನ್ನು ವಾಸಿ ಮಾಡೋದು ಹೇಗೆ ಎಂಬುದಾಗಿ ಕಲಿಸ್ಕೊಡು ಎಂಬುದಾಗಿ ಕೇಳ್ಬೋದಾಗಿತ್ತಾ? ಅಥವಾ ಯೇಸು ಸ್ವಾಮಿ ಪ್ರತಿದಿನ ದೆವ್ವಗಳೆಲ್ಲ ಓಡಿಸ್ತಾ ಇದ್ರು, ಅವ್ರು ಬಂದು ಕೇಳ್ಬೋದಾಗಿತ್ತು ತಾನೆ, ಯೇಸುವೇ ದೆವ್ವಗಳನ್ನು ಯಾವ ರೀತಿಯಾಗಿ ಓಡಿಸ್ಬೇಕೆಂಬುದಾಗಿ ಕಲಿಸು ಎಂಬುದಾಗಿ ಕೇಳ್ಬೋದಾಗಿತ್ತಾನೆ. ಬಟ್ ಇದೆಲ್ಲ ಕೇಳದೆ ಶಿಷ್ಯರು ಯೇಸು ಸ್ವಾಮಿನ ಏನು ಕೇಳ್ತಾ ಇದ್ದಾರೆ? ನಮಗೆ ಪ್ರಾರ್ಥನೆ ಮಾಡೋದನ್ನ ಕಲಿಸು ಎಂಬುದಾಗಿ ಕೇಳ್ತಾ ಇದ್ದಾರೆ. ಯಾಕೆ ಅನ್ಕೊಳ್ತೀರಾ ಈ ಪ್ರಶ್ನೆ ಕೇಳಿದ್ರು ಅವರು? ಯಾಕೆ ಬೇರೆ ಎಲ್ಲ ಕೇಳಿಲ್ಲ ಅವರು? ನಿಮ್ಮನ್ನು ಯಾರಾದ್ರೂ ಬಂದು ಕೇಳಿದ್ರ ಆ ರೀತಿ? ಸಿಸ್ಟರ್ ಪ್ರಾರ್ಥನೆ ಮಾಡೋದನ್ನ ಕಲಿಸ್ಕೊಡಿ ಅಂತ ಕೇಳಿದಾರ? ಬ್ರದರ್ ಪ್ರಾರ್ಥನೆ ಮಾಡೋದನ್ನ ಕಲಿಸ್ಕೊಡಿ ಅಂತ ಕೇಳಿದಾರ? ಬೇರೆಲ್ಲ ಕೇಳೋದು, ಬೈಕ್ ಓಡಿಸೋದು ಕಲಿಸ್ಕೊಡಿ ಅಂತ ಕೇಳಿರ್ಬೋದು, ಕಾರ್ ಓಡಿಸೋದು ಕಲಿಸ್ಕೊಡಿ ಅಂತ ಕೇಳಿರ್ಬೋದು, ಅಡುಗೆ ಮಾಡೋದು ಕಲಿಸ್ಕೊಡಿ ಅಂತ ಕೇಳಿರ್ಬೋದು, ಮ್ಯೂಸಿಕ್ ಬರ್ಸೋದು ಕಲಿಸ್ಕೊಡಿ ಅಂತ ಕೇಳಿರ್ಬೋದು, ಆಟ ಆಡೋದು ಹೆಂಗೆ ಅಂತ ಕೇಳಿ, AI ಹೆಂಗೋ ಯೂಸ್ ಮಾಡಬೇಕು, ಇಂಟರ್ನೆಟ್ ಯಾವ ರೀತಿ ಯೂಸ್ ಮಾಡಬೇಕು, ಡಿಸೈನಿಂಗ್ ಯಾವ ರೀತಿ ಮಾಡಬೇಕು, ಈ ರೀತಿ ಎಲ್ಲ ಜನರು ಕೇಳಿರ್ತಾರೆ. ಈ ಫೋನ್ ಆಪ್ರೇಟ್ ಮಾಡೋದು ಕಲಿಸ್ಕೊಡಿ, ಆ್ಯಪ್ಗಳನ್ನ ಡೌನ್ಲೋಡ್ ಮಾಡಿ ಕಲಿಸ್ಕೊಡಿ ಎಲ್ಲ ಕೇಳಿದಾರ ಜನರು? ಕೇಳಿದಾರ ಇಲ್ಲ ನಿಮ್ಮನ್ನ? ಏನಾದ್ರು ಕೇಳಿದಾರೆ ತಾನೆ? ಓಕೆ, ಬಟ್ ಯಾಕೆ ನಿಮ್ಮ ಹತ್ರ ಬಂದು ಪ್ರಾರ್ಥನೆ ಮಾಡೋದನ್ನ ಕಲಿಸ್ಕೊಡಿ ಅಂತ ಯಾಕೆ ಕೇಳಿಲ್ಲ ಅವರು? ಯೋಚನೆ ಮಾಡಿ, ಉತ್ತರ ನಾನು ಹೇಳೋದಿಲ್ಲ, ನಿಮಗೆ ಗೊತ್ತಾಗಿದೆ ಆಲ್ರೆಡಿ. ಓಕೆ, ಯೇಸು ಸ್ವಾಮಿ ಅವ್ರು ಪ್ರಾರ್ಥನೆ ಮಾಡಿದ ಜನರು ನೋಡಿದ್ರು. ಯೇಸು ಸ್ವಾಮಿಯ ಪ್ರಾರ್ಥನೆಯಲ್ಲಿ ಶಕ್ತಿಯನ್ನ ಅವ್ರು ಕಂಡಿದ್ರು. ಅವ್ರಿಗೆ ಗೊತ್ತಾಯ್ತು ಈ ಸ್ವಸ್ಥತೆಗಳು ನಡೀತಾ ಇದಕ್ಕೆ ಕಾರಣ, ದೆವ್ವಗಳು ಓಡೋಗ್ತಾ ಇರೋದಕ್ಕೆ ಕಾರಣ, ಸತ್ತವರು ಕೂಡ ಎದ್ದೇಳ್ತಾ ಇದಕ್ಕೆ ಕಾರಣ, ಕುಂಟರು ನಡೀತದಕ್ಕೆ ಕಾರಣ, ಕುರುಡರು ಕಾಣ್ತಾ ಇರೋದಕ್ಕೆ ಕಾರಣ, ಕುಷ್ಠರೋಗಿಗಳು ವಾಸಿ ಆಗ್ತದಕ್ಕೆ ಕಾರಣ, ದೆವ್ವಗಳು ಓಡೋಗ್ತದಕ್ಕೆ ಕಾರಣ, ಇವೆಲ್ಲದರ ಹಿಂದೆ ಒಂದು ಮಹತ್ಕರವಾದ ಶಕ್ತಿ ಇದೆ. ಆ ಶಕ್ತಿ ಏನೆಂಬುದಾಗಿ ಅವ್ರು ಗುರುತಿಸಿದ್ರು, ಪ್ರಾರ್ಥನೆ. ಹಲ್ಲೆಲೂಯಾ. ಅದಕ್ಕೆ ಅವ್ರು ಬಂದು ಕೇಳ್ತಾರೆ ಯೇಸು ಸ್ವಾಮಿಯನ್ನ. ಅವೆಲ್ಲ ಕೇಳಿದ ಬದಲಾಗಿ ಅವೆಲ್ಲವನ್ನು ಉಂಟು ಮಾಡುವ ಶಕ್ತಿ ಇರುವ ವಿಷಯವನ್ನ ಕಲಿಸ್ಕೊಡು ಎಂಬುದಾಗಿ ಯೇಸು ಸ್ವಾಮಿಯನ್ನ ಕೇಳ್ತಾ ಇದ್ದಾರೆ. ಯೇಸುವೇ, ನಮಗೆ ಪ್ರಾರ್ಥನೆ ಮಾಡೋದನ್ನ ಕಲಿಸ್ಕೊಡಿ ಎಂಬುದಾಗಿ. ಹಲ್ಲೆಲೂಯಾ. ಎಷ್ಟು ಜನ ನಿಮ್ಮ ಜೀವನದಲ್ಲಿ ಶಕ್ತಿಯನ್ನು ಕಾಣಬೇಕಂತ ಬಯಸ್ತೀರಾ? ಬಿಡುಗಡೆಗಳನ್ನ, ಅದ್ಭುತಗಳನ್ನ, ದೇವರ ಪ್ರಸನ್ನತೆಯನ್ನ, ದೇವರ ಶಕ್ತಿ ಪ್ರಕಟವಾಗೋದನ್ನ ಒಂದೇ ಒಂದು ಪರಿಷ್ಕಾರ ಅದಕ್ಕೆ
ಪ್ರಾರ್ಥನೆ. ಪ್ರಾರ್ಥನೆ ಇಲ್ಲದೆ ನಾವೇನು ಕೂಡ ನಮ್ಮ ಜೀವನದಲ್ಲಿ ಮಾಡೋಕ್ಕೆ ಆಗೋದಿಲ್ಲ. ಪ್ರಾರ್ಥನೆ ಇಲ್ಲದೆ ದೇವರು ಏನು ಕೂಡ ನಮ್ಮ ಜೀವನದಲ್ಲಿ ಮಾಡೋದಿಲ್ಲ. ಒಂದ್ ವೇಳೆ ನೀವು ನನ್ನನ್ನು ಬಂದು ಕೇಳಿದ್ರೆ, ಪಾಸ್ಟ್ರೇ, ಒಬ್ಬ ವ್ಯಕ್ತಿ ರಕ್ಷಣೆಗೆ ಬಂದ್ಮೇಲೆ ಒಂದೇ ಒಂದು ವಿಷಯ ಆ ವ್ಯಕ್ತಿಗೆ ನೀವು ಕಲ್ಸ್ಕೊಡ್ಬೇಕಂದ್ರೆ ಏನು ವಿಷಯ ಕಲ್ಸ್ಕೊಡ್ತೀರಾ? ಮತ್ತೆ ನಿಮ್ಮನ್ನ ನಾನು ಕೇಳೋದಾದ್ರೆ, ಒಬ್ಬ ವ್ಯಕ್ತಿ ರಕ್ಷಣೆಗೆ ಬಂದ್ಮೇಲೆ ಒಂದೇ ಒಂದು ವಿಷಯ ಕಲ್ಸ್ಕೊಡ್ಬೇಕಂದ್ರೆ ಅದು ಯಾವ ವಿಷಯ ಆಗಿರುತ್ತೆ ಅಂತ? ಒಬ್ಬ ವ್ಯಕ್ತಿಗೆ ಪ್ರಾರ್ಥನೆ ಮಾಡಿ ಕಲ್ಸ್ಕೊಟ್ರೆ ಸಾಕು. ದೇವರ ವಾಕ್ಯ ಗೊತ್ತಿಲ್ಲರೂ ಪರವಾಗಿಲ್ಲ, ಅವ್ರಿಗೆ ವಿದ್ಯಾಭ್ಯಾಸ ಇಲ್ಲದರೂ ಪರವಾಗಿಲ್ಲ. ಇವತ್ತಿನ ಕಾಲ ಯಾವ ರೀತಿ ಇದೆ ಅಂದ್ರೆ, ಯಾವುದೋ ಒಂದು ಮೂಲೆಯಲ್ಲಿರೋ ಹಳ್ಳಿಗಳು ಸತ್ಯವಾದ ಓದಕ್ಕೆ ಬರೆಯಕ್ಕೆ ಬರ್ದಿರತಕ್ಕಂಥ ಜನರು, ಅವರು ಪ್ರಾರ್ಥನೆ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಸೇವೆ ಉತ್ತಮವಾದ ರೀತಿಯಲ್ಲಿ ಮಾಡ್ತಾ ಇದ್ದಾರೆ, ಅದ್ಭುತಗಳನ್ನ ಕಾಣ್ತಾ ಇದ್ದಾರೆ. ಆದರೆ ಚೆನ್ನಾಗಿ ದೇವರ ವಾಕ್ಯ ಗೊತ್ತಿರತಕ್ಕಂಥ ಜನರು, ಓದಕ್ಕೆ ಬರೆಯಕ್ಕೆಲ್ಲ ಪಂಟ್ರಾಗಿರತಕ್ಕಂಥವರು, ಅವರ ಜೀವನದಲ್ಲಿ ಯಾವುದೇ ಶಕ್ತಿ ಇಲ್ಲ. ಒಪ್ಕೊಳ್ತೀರಾ ಮಾತನ್ನ? ದೇವರು ಯಾವ ರೀತಿ ಎಂಥ ಜನರನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ ಎಂಬುದಾಗಿ ನೋಡಿ. D.L. ಮೂಡಿ ಎಂಬುದಾಗಿ ಒಬ್ಬ ವ್ಯಕ್ತಿ ಇದ್ರು 19th century US ಅಲ್ಲಿ. ಅವ್ರು ಓದಿದ ಕೇವಲ ಐದನೇ ತರಗತಿ ಮಾತ್ರ. ಅವ್ರು ಮಾಡ್ತಾ ಇದ್ದ ಕೆಲಸ ಏನಂದ್ರೆ ಚೊಪ್ಲಿ ಮತ್ತೆ ಶೂ ಮಾರೋ ಕೆಲಸ, ಸೇಲ್ಸ್ಮನ್. ಅವ್ರು ಇಂಗ್ಲಿಷ್ ಕೂಡ ಮಾತಾಡೋಕೆ ಸರಿಯಾಗಿ ಬರ್ತಾ ಇರಲಿಲ್ಲ. ಅವ್ರು ಮಾತಾಡೋದು ಸಾಕು ಜನರು ಗೇಲಿ ಮಾಡ್ತಾ ಇದ್ರು, ಇಂಗ್ಲಿಷ್ನ ಮರ್ಡರ್ ಮಾಡೋ ವ್ಯಕ್ತಿ ಬಂದ ನೋಡು ಎಂಬುದಾಗಿ ಹೇಳ್ತಾ ಇದ್ರು. ಬಟ್ ಅಂತ ಒಂದು ವ್ಯಕ್ತಿನ ದೇವರು ಇಡೀ ಅಮೆರಿಕ ಮತ್ತು UK ಅಲುಗಾಡಿಸೋ ರೀತಿಯಲ್ಲಿ ನೂರಾರು ಜನರು ರಕ್ಷಣೆಯ ಒಂದು ರೀತಿಯಲ್ಲಿ ದೇವರು ಅವ್ರು ಉಪಯೋಗಿಸ್ಕೊಂಡ್ರು. ವಿಲಿಯಂ ಕೇರಿ ಅಂತ ಒಬ್ಬ ವ್ಯಕ್ತಿ ಇದ್ರು, ಜನ ಗೊತ್ತಿಲ್ಲ. ಇವತ್ತು ನಮ್ಮ ಸ್ವಂತ ಭಾಷೆಗಳಲ್ಲಿ, ನಮ್ಮ ಬೈಬಲ್ಗಳು ಇವತ್ತು ಇದೆ ಅಂದ್ರೆ ಕಾರಣ ವಿಲಿಯಂ ಕೇರಿ ಎಂಬ ಒಬ್ಬ ಮಿಷನರಿ. ಅವರು ಸುಮಾರು 12ನೇ ವಯಸ್ಸಿನಲ್ಲೇ ಅವರು ಶಾಲೆ ಬಿಡಬೇಕಾಯ್ತು. ಓದಕ್ಕೆ ಅವ್ರಿಗೆ ದುಡ್ಡಿರಲಿಲ್ಲ. ಆಮೇಲೆ ಒಳ ಕೆಲಸ ಮತ್ತೆ ಶೂ ಮಾರೋ ಕೆಲಸ ಕೂಡ ಅಲ್ಲ, ಶೂ ಹೊಲಿಯೋ ಕೆಲಸ, ಆ ಕೆಲಸ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿ. ಬಟ್ ದೇವರು ಅವ್ರ ರೀತಿನ ಭಾರತ ದೇಶಕ್ಕೆ ಕರೆದುಕೊಂಡು ಬಂದು ಅವ್ರ ಅನೇಕ ಭಾಷೆಗಳನ್ನ ಕಲಿತು ನಮ್ಮ ಭಾಷೆ, ಸ್ವಂತ ಭಾಷೆಗಳಲ್ಲಿ ಇವತ್ತು ಸತ್ಯವಾದ ಭಾಷಾಂತರ ಮಾಡ್ಲಿಕ್ಕೆ ದೇವರು ಉಪಯೋಗಿಸ್ಕೊಂಡ್ರು. ಇವತ್ತು ಮ್ಯಾನ್ ಆಫ್ ಪ್ರೇಯರ್, ಪ್ರಾರ್ಥನೆ ಮಾಡತಕ್ಕಂಥ ವ್ಯಕ್ತಿ. ಸೊ ಇವತ್ತು ನಾವು ಎಲ್ಲ ದೇವರು ನಮ್ಗೆ ಕೊಟ್ಟರೆ ವಿದ್ಯಾಭ್ಯಾಸದಿಂದ, ದೇವ್ರಿಗೆ ಸ್ತೋತ್ರ, ವಿದ್ಯಾಭ್ಯಾಸಕ್ಕೋಸ್ಕರ ಸ್ತೋತ್ರ, ದೇವರ ವಾಕ್ಯ ಓದಕ್ ಬರ್ತಾ ಇದೆ ಸ್ತೋತ್ರ, ದೇವರ ಬಗ್ಗೆ ತಿಳುವಳಿಕೆ ಸಿಕ್ಕಾಪಟ್ಟೆ ಇದೆ ಸ್ತೋತ್ರ, ಪ್ರಶ್ನೆಗಳು ಸಿಕ್ಕಾಪಟ್ಟೆ ಇದೆ, ಅನೇಕ ತರ್ಕವಾದಗಳ ವಿವಾದ, ಅದ್ಯಾಕೆ ಸ್ವಾಮಿ ಹಿಂಗೆ ಹೇಳಿದ್ರು, ಇದ್ಯಾಕೆ ಹಿಂಗಿದೆ ಬೈಬಲಲ್ಲಿ. ನಿಮ್ ಪ್ರಾರ್ಥನೆ ಎಷ್ಟೊತ್ತು ಮಾಡ್ತೇನೆ ಅಂತ ಕೇಳ್ತೀನಿ ನಾನು. ತರ್ಕಗಳನ್ನ ಮಾಡಿ, ವಾದಗಳನ್ನ ಮಾಡಿ, ವೆರಿ ಸಿಂಪಲ್, ಐ ಡೋಂಟ್ ಕೇರ್. ಶೋ ಮಿ ಯುವರ್ ಪವರ್ ಇನ್ ಯುವರ್ ಕ್ರಿಶ್ಚಿಯನ್ ಲೈಫ್. ನಿಮ್ಮ ಜೀವನದಲ್ಲಿ, ಕ್ರೈಸ್ತವ ಜೀವನದ ಶಕ್ತಿ ನಿಮ್ಮ ಜೀವನದಲ್ಲಿ ಎಷ್ಟು ಬದಲಾವಣೆ ಆಗ್ತಾ ಇದೆ, ಎಷ್ಟು ರೂಪಾಂತರವಾಗ್ತಾ ಇದೆ, ನಿಮ್ಮ ಬಗ್ಗೆ ನಿಮ್ಮ ಗಂಡ, ನಿಮ್ಮ ಹೆಂಡತಿ, ನಿಮ್ಮ ತಂದೆ ತಾಯಿ, ನಿಮ್ಮ ಮಕ್ಕಳು ಏನ್ ಹೇಳ್ತಾ ಇದ್ದಾರೆ. ಐ ವಾಂಟ್ ಟು ನೋ ಅಬೌಟ್ ದ್ಯಾಟ್. ಅದು ನನಗೆ ಬೇಕು. ವಿದ್ಯಾಭ್ಯಾಸ ಇರತಕ್ಕಂಥ ಜನರು ದೇವರು ವಿಶೇಷವಾದ ರೀತಿಯಲ್ಲಿ ದೇವರನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ. ದೇವರು ನಮ್ಮಿಂದ ಅಪೇಕ್ಷಿಸಿರತಕ್ಕಂಥ ವಿಷಯ ಏನಂದ್ರೆ, ನಾವು ಪ್ರಾರ್ಥನೆಯನ್ನು ಮಾಡುವಾಗ ದೇವರ ಉದ್ದೇಶಗಳನ್ನ ತಿಳಿದುಕೊಂಡು ದೇವರ ಚಿತ್ತವನ್ನ ನೆರವೇರತಕ್ಕಂಥ ಜನರು ನಾವು ಆಗ್ಬೇಕೆಂಬುದಾಗಿ. ಹಲ್ಲೆಲೂಯಾ. ಈ ಮುಂಜಾನೆ ವೇಳೆ ಐ ವಾಂಟ್ ಟು ಚಾಲೆಂಜ್ ಯು. ನಾನು ನಿಮ್ಮ ಸವಾಲು ಹಾಕ್ಲಿಕ್ಕೆ ಬಯಸ್ತೇನೆ. ನಿಮ್ಮ ಪ್ರಾರ್ಥನೆ ಜೀವಿತ ಇವತ್ತು ಯಾವ ರೀತಿ ಇದೆ ಎಂಬ ನಂಗೆ ಗೊತ್ತಿಲ್ಲ. ಅನೇಕ ರೀತಿಯ ಸಂಕಷ್ಟಗಳಿದ್ದಾಗ, ನೋವಲ್ಲಿದ್ದಾಗ, ತೊಂದರೆಲಿದ್ದಾಗ, ಅಗತ್ಯಲಿರುವಾಗ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡ್ತೀವಿ, ಉಪವಾಸ ಇದ್ದು ಪ್ರಾರ್ಥನೆ ಮಾಡ್ತೀವಿ, ಬೇರೆ ಹತ್ರ ಪ್ರಾರ್ಥನೆ ಮಾಡಿಸ್ಕೊಳ್ತೀವಿ, ಎಲ್ಲ ಓಕೆ. ಬಟ್ ಎಲ್ಲ ಚೆನ್ನಾಗಿದ್ದಾಗ ದೇವ್ರ ನಿಮ್ಮ ಪ್ರಾರ್ಥನೆಗಳು ಕೇಳಿದ್ರು, ಕೆಲಸ ಸಿಕ್ತು, ಹಣ ಬಂತು, ಜೀವನ ಎಲ್ಲ ಕಡೆ ಚೆನ್ನಾಗಿ ನಡೀತಾ ಇದೆ. ಇವತ್ತು ನಿಮ್ಮ ಪ್ರಾರ್ಥನೆ ಜೀವಿತ ಯಾವ ರೀತಿ ಇದೆ, ಆವತ್ತು ನಿಮ್ಮ ಪ್ರಾರ್ಥನೆ ಜೀವಿತ ಯಾವ ರೀತಿ ಇತ್ತು, ಇವತ್ತು ನಿಮ್ಮ ಪ್ರಾರ್ಥನೆ ಜೀವಿತ ಯಾವ ರೀತಿ ಇದೆ ಅನ್ನೋದನ್ನ ಸ್ವಲ್ಪ ಕಂಪೇರ್ ಮಾಡ್ಕೊಳ್ಳಿ. ಸೊ ಯೇಸು ಸ್ವಾಮಿಯ ಪ್ರಾರ್ಥನೆ ಇಸ್ ವೆರಿ ವೆರಿ ಪವರ್ಫುಲ್. ಅವರು ತಮ್ಮ ಜೀವನದಲ್ಲಿ ಯಾವ ರೀತಿ ಪ್ರಾರ್ಥನೆ ಮಾಡೋದನ್ನ ಕೆಲವು ವಿಷಯಗಳು ನೋಡೋಣ. ಯೇಸು ಸ್ವಾಮಿಯು ಪ್ರಾರ್ಥನೆ ಮಾಡೋ ಅಗತ್ಯ ಇತ್ತು ಅವ್ರಿಗೆ. ಯೇಸು ಸ್ವಾಮಿಗೆ ಪ್ರಾರ್ಥನೆ ಮಾಡೋ ಅಗತ್ಯ ಇದೆ. ಯೇಸು ಸ್ವಾಮಿ ಯಾರಾಗಿದ್ರು? ದೇವರಾಗಿದ್ರು, ದೇವರ ಮಗ ಆಗಿದ್ರು. ಅವ್ರು ಪ್ರಾರ್ಥನೆ ಮಾಡೋ ಅಗತ್ಯ ಇತ್ತ ಅವ್ರಿಗೆ? ಅದು ಯೇಸು ಸ್ವಾಮಿ ಪ್ರಾರ್ಥನೆ ಮಾಡಿದ್ರ? ಯಾವಾಗೆಲ್ಲ ಪ್ರಾರ್ಥನೆ ಮಾಡಿದ್ರು? ಎಷ್ಟು ಪ್ರಾರ್ಥನೆ ಮಾಡಿದ್ರು ಗೊತ್ತಾ? ಸತ್ಯವೇದ ಓದ್ದಾಗೆಲ್ಲ, ಸುವಾರ್ತೆಗಳು ಓದ್ದಾಗೆಲ್ಲ ಯೇಸು ಸ್ವಾಮಿ ಅನೇಕ ಸಾರಿ ಬೆಳಗಿನ ಜಾವನೆ ಎದ್ದೇಳ್ತಾರೆ, ಕೆಲವೊಮ್ಮೆ ರಾತ್ರಿ ಎಲ್ಲ ಪ್ರಾರ್ಥನೆ ಮಾಡ್ತಾ ಇದ್ರು. ಕೆಲವು ವಿಷಯಗಳನ್ನ ನೋಡ್ಬೇಕಂದ್ರೆ, ಮೊದಲನೇದು, ಜೀಸಸ್ ಪ್ರಯಾರಿಟೈಸ್ ಪ್ರೇಯಿಂಗ್ ಇನ್ ದ ಮಿಡ್ಸ್ಟ್ ಆಫ್ ಬಿಸಿ ಅಂಡ್ ಡಿಮ್ಯಾಂಡಿಂಗ್ ಶೆಡ್ಯೂಲ್. ಯೇಸು ಸ್ವಾಮಿ ಬಹಳ ಬಿಸಿ ಇದ್ದಾಗ ಕೂಡ, ಸಾಧಾರಣವಾಗಿ ಎಲ್ಲರೂ ಕೂಡ ಇವತ್ತು ಕೊಡುವಂತ ಸಾಕು ಏನು, ಪ್ರಾರ್ಥನೆ ಯಾಕೆ ಮಾಡಲ್ಲ ಅಂದ್ರೆ, ಟೈಮ್ ಇಲ್ಲ ಪಾಸ್ಟ್ರೆ,
ದೇವ್ರ ಪಾಪ ತಪ್ಪು ಮಾಡ್ಬಿಟ್ರೇನು 24 ಗಂಟೆ ಇಟ್ಟು, ಸ್ವಲ್ಪ 48 ಗಂಟೆ ಇಡಬೇಕಾಗಿತ್ತು ದಿನಕ್ಕೆ ಅಲ್ವಾ? ಸ್ವಲ್ಪ ದೇವರು ಕೂಡ ಸ್ವಲ್ಪ ಯಾಕೆ ಆ ರೀತಿ ಮಾಡ್ಬಿಟ್ರೆ ದೇವರು ಅಲ್ವಾ ಬ್ರದರ್? 24 ಗಂಟೆ ಬಂದು 48 ಗಂಟೆ ಇಟ್ಟಿದ್ರೆ ಪ್ರಾರ್ಥನೆ ಮಾಡಕ್ಕೆ ಈಸಿ ಆಗ್ತಾ ಇತ್ತು ತಾನೆ. 48 ಗಂಟೆ ದೇವ್ರು ಇಟ್ಟಿದ್ರೆ ಎಷ್ಟು ಜನ ನಾವು ಪ್ರಾರ್ಥನೆ ಮಾಡ್ತಿರ್ಬೋದು. ಊಹಿಸ್ಕೊಳ್ಳಿ, ಒಂದು ದೇವರು 48 ಗಂಟೆ ಮಾಡಿದ್ರೆ ದಿನಕ್ಕೆ 24 ಗಂಟೆ ಅಲ್ಲ, 48 ಗಂಟೆ ದಿನ ಆಗಿದ್ರೆ ನಾವು ತುಂಬಾ ಪ್ರಾರ್ಥನೆ ಮಾಡ್ತಾ ಇದೀವಲ್ಲ, ಮಾಡ್ತಾ ಇದೀವ ಬ್ರದರ್? ಒಂದು ಮಾತು ಹೇಳಕ್ ಬರ್ತಾ ಇದೀನಿ, ಐಮ್ ಕಂಟ್ರೋಲಿಂಗ್, ಅದು ಹೇಳಕ್ ಇಷ್ಟ ಇಲ್ಲ, ಕೆಲವು ಹೊಡೆದಂಗಿರತ್ತೆ. ಓಕೆ, ಸೊ ಅದೊಂದು ಸುಳ್ಳು. ನಮ್ಗೆ ಟೈಮ್ ಇಲ್ಲ ಅನ್ನೋದು ಅಂತ ಹೇಳ್ತೀವಲ್ಲ, ಅದು ಅಪ್ಪಟ ಸುಳ್ಳು. ಐ ಆಮ್ ಟೆಲಿಂಗ್ ಯು 100% ಲೈ ಅದು. ಇವತ್ತು ಲಿಯೋ ಸ್ಟಾರ್ಟ್ ಮಾಡಿದ ಜನ ಸುಳ್ಳು ಹೇಳ್ತೀರಾ ಅಂತ. ನಂಬರ್ 1 ಸುಳ್ಳು ಇದೆ, ಎಲ್ಲರೂ ಹೇಳತಕ್ಕಂಥ ಸುಳ್ಳು. ಪ್ರಾರ್ಥನೆ ಮಾಡಕ್ಕಿಲ್ಲ ಅಂದ್ರೆ ಯೇಸು ಸ್ವಾಮಿ ಮಾಡಕ್ಕಿಲ್ದ ಸುಮ್ಮನೆ ಇದ್ದಾರ ಪಾಪ. ವಾಟ್ಸಪ್ ಇಲ್ಲ, ಫೇಸ್ಬುಕ್ ಇಲ್ಲ, ಯೂಟ್ಯೂಬ್ ಇಲ್ಲ, ಮಾಡಕ್ಕೆ ಏನ್ ಗೊತ್ತ ಇಲ್ಲ ಅಂದ್ಬಿಟ್ಟು ಪ್ರಾರ್ಥನೆ ಮಾಡ್ತಾರೆ ಅನ್ಕೊಂಡ್ರ? ಅವ್ರ ಶೆಡ್ಯೂಲ್ ಅನ್ನ ನೋಡಿದ್ರೆ ಯು ವಿಲ್ ಬಿ ಅಮೇಜ್ಡ್. ಮಾರ್ಕನ ವಾರ್ತೆ 1:35 ನೋಡ್ತೇವೆ. ಮುಂಜಾನೆ ಇನ್ನು ಮೊಬ್ಬಿರುವಾಗ ಆತನೆದ್ದು ನಿರ್ಜನ ಸ್ಥಳಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ತಾ ಇದ್ದನೆಂಬುದಾಗಿ. ಆ ಹಿಂದಿನ ದಿನವನ್ನು ನೋಡಿದ್ರೆ ದಿನವೆಲ್ಲ ಬೋಧನೆ ಮಾಡಿದ್ದಾರೆ, ದೆವ್ವಗಳನ್ನ ಓಡಿಸ್ತಾರೆ. ದೆವ್ವಗಳನ್ನ ಓಡಿಸಿ ಈಸಿ ಅನ್ಕೊಂಡಿದ್ದೀರಾ? ರೋಗಗಳನ್ನ ವಾಸಿ ಮಾಡಿದ್ದಾರೆ, 100 ಜನರು ಬಂದಿದ್ದಾರೆ. ದಿನ ಫುಲ್ಲು ಟಯರ್ಡ್ ಆಗಿದ್ರು. ಜನರೆಲ್ಲ ಯೇಸು ಸ್ವಾಮಿಯನ್ನು ಬಿಟ್ಟು ಹೋಗೋಷ್ಟಕ್ಕೆ ರಾತ್ರಿ ಆಗೋಗ್ಬಿಟ್ಟಿತ್ತು. ಇದನ್ನೆಲ್ಲ ಮಾತಾಡಿದ್ದಾರೆ, ರೋಗಗಳು ವಾಸಿ ಮಾಡಿದ್ದಾರೆ, ದೆವ್ವಗಳನ್ನ ಓಡಿಸಿದ್ದಾರೆ. ಯೇಸು ಸ್ವಾಮಿ ಕೂಡ ಸಾಧಾರಣ ನಿಮಗೆ ಮನುಷ್ಯರಾಗಿದ್ರು ತಾನೆ, ಶರೀರಧಾರಿಯಾಗಿ ಬಂದಾಗ. ಸೊ ರಾತ್ರಿ ಎಲ್ಲ ಆಯಾಸಾದ್ಮೇಲೆ ಏನಾಗ್ಬೇಕು? ಅವರು ಮಲಗಬೇಕು. ಬಟ್ ಇಲ್ಲಿ ಏನ್ ಮಾಡ್ತಾ ಇದೀರಿ, ಏನ್ ನೋಡ್ತಾ ಇದೀವಿ? ಯೇಸು ಸ್ವಾಮಿ ಇಲ್ಲಿ ಬೆಳಗ್ಗೆ ನೀನು ಮೊಬ್ಬಿರುವಾಗಲೇ ಎದ್ದು, ಯಾಕಂದ್ರೆ ಅವ್ರಿಗೆ ಗೊತ್ತು ಪ್ರಾರ್ಥನೆ ಇಲ್ಲದೆ ಏನು ನಡೆಯಲ್ಲ ಅಂತ. ದೇವರ ಮೇಲೆ ಅವಲಂಬಿಸಿಕೊಂಡು ದೇವರೊಟ್ಟಿಗೆ ಸಂಬಂಧದಲ್ಲಿ ಜೀವಿಸ್ತಾ ಇರ್ತಕ್ಕಂಥ ವ್ಯಕ್ತಿ ಯೇಸು ಸ್ವಾಮಿ ಆಗಿದ್ರು. ಲೂಕನ ವಾರ್ತೆ 5ನೇ ಅಧ್ಯಾಯ 15 ರಿಂದ 16 ನೋಡಿ. ಆದರೂ ಆತನ ಸುದ್ದಿಯು ಮತ್ತಷ್ಟು ಹಬ್ಬಿತ್ತು ಮತ್ತು ಜನರು ಯೇಸುವಿನ ಉಪದೇಶನ ಕೇಳುವುದಕ್ಕೆ ತಮ್ಮ ತಮ್ಮ ರೋಗ ರುಜಿನಗಳನ್ನ ವಾಸಿ ಮಾಡಿಸಿಕೊಳ್ಳುವುದಕ್ಕೂ ಗುಂಪು ಗುಂಪಾಗಿ ಬಂದು ಸೇರಿದರು. ಆದರೆ ಯೇಸು ಜನರಿಂದ ಪ್ರತ್ಯೇಕಿಸಿಕೊಂಡು ನಿರ್ಜನ ಪ್ರದೇಶಗಳಿಗೆ ಹೋಗಿ ಪ್ರಾರ್ಥನೆಯನ್ನು ಮಾಡುತ್ತಿದ್ದರು. ಹಲ್ಲೆಲೂಯಾ! ಯೇಸು ಸ್ವಾಮಿ ಫುಲ್ ಫೇಮಸ್ ಆಗ್ಬಿಟ್ಟಿದ್ದಾರೆ ಇವಾಗ. ಯೇಸು ಸ್ವಾಮಿ ಬರ್ತಾರೆ ಅಂತ ಗೊತ್ತಾರೆ ಸಾಕು, ಇಡೀ ಹಳ್ಳಿಯಲ್ಲಿರೋ ಜನರು, ಪಟ್ಟಣದಲ್ಲಿರ್ತಕ್ಕಂಥ ಜನರು, ಸುತ್ತಮುತ್ತ ಇರತಕ್ಕಂಥ ಹಳ್ಳಿಯ ಜನರು ಎಲ್ಲರೂ ಕೂಡ ಯೇಸು ಸ್ವಾಮಿ ನೋಡೋದಕ್ಕೆ ಬರ್ತಾ ಇದ್ರು. ಯೇಸು ಸ್ವಾಮಿ ಮಾತನ್ನ ಕೇಳಕ್ ಬರ್ತಾ ಇದ್ರು, ರೋಗಗಳನ್ನ ವಾಸಿ ಮಾಡಿಸ್ಕೊಳಕ್ ಬರ್ತಾ ಇದ್ರು, ಅದ್ಭುತಗಳನ್ನ ಪಡ್ಕೋಬೇಕಂತ ಬರ್ತಾ ಇದ್ರು. ಈಸ್ ಅಟ್ ದ ಪೀಕ್ ಆಫ್ ಹಿಸ್ ಸಕ್ಸಸ್. ಓಕೆ, ಅಂತ ಟೈಮಲ್ಲೂ ಕೂಡ ಯೇಸು ಸ್ವಾಮಿ ಏನ್ ಮಾಡ್ತಾ ಇದ್ದಾರೆ? ತನ್ನನ್ನು ತಾನು ಪ್ರತ್ಯೇಕಿಸಿಕೊಂಡು ನಿರ್ಜನವಾದ ಪ್ರದೇಶಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ತಾ ಇದ್ರು ಅಂತ. ಸಕ್ಸಸ್ಫುಲ್ ಆಗಿದ್ದಾಗ, ಪ್ರಾಸ್ಪರಸ್ ಆಗಿದ್ದಾಗ, ಎಲ್ಲರೂ ಕೂಡ ಅವ್ರನ್ನ ಹುಡುಕಿಕೊಂಡು ಬರ್ತಿರತಕ್ಕಂಥ ಸಮಯದಲ್ಲಿ, ಆದ್ರೂ ಅಂತ ಒಂದು ಸರ್ಕಮ್ಸ್ಟಾನ್ಸಸ್ ಅಲ್ಲೂ ಕೂಡ ಯೇಸು ಸ್ವಾಮಿ ಪ್ರಾರ್ಥನೆಯನ್ನು ಮಾಡ್ತಾರೆ ಎಂಬುದನ್ನು ನೋಡ್ತಾ ಇದ್ದೇವೆ. ಮತ್ತೊಂದು ವಾರ್ತೆ 14:23 3 ದಿನ ಬೆಟ್ಟದ ಮೇಲೆ ಪ್ರಸಂಗ ಮಾಡಿದ್ರು. ಸಾವಿರಾರು ಜನರು ಬಂದು ಆತ ಪ್ರಾರ್ಥನೆ ಕೇಳಿದ್ದಾರೆ. ಒಂದು ದೊಡ್ಡ ಅದ್ಭುತವನ್ನು ಯೇಸು ಸ್ವಾಮಿ ಮಾಡಿದ್ದಾರೆ. ಏನ್ ಅದ್ಭುತ ಅದು? 5 ರೊಟ್ಟಿ 2 ಮೀನುಗಳನ್ನ ತೆಗೆದುಕೊಂಡು ಸುಮಾರು 5,000 ಗಂಡಸರಿಗೆ ಆ ರೊಟ್ಟಿಯನ್ನ ಹಂಚಿದ್ರು. 3 ದಿನ ಆಯಿತು. ಏನಾಗಿರ್ಬೇಕು ಯೇಸು ಸ್ವಾಮಿಗೆ? ಆ ಮೀಟಿಂಗ್ ಎಲ್ಲ ಮುಗಿದ್ಮೇಲೆ ಏನ್ ಮಾಡ್ಬೇಕು ಯೇಸು ಸ್ವಾಮಿ? ರೆಸ್ಟ್ ತಗೋಬೇಕಲ್ಲ. ಎಲ್ಲಿ ನೋಡಿ ಯೇಸು ಸ್ವಾಮಿ ಏನ್ ಮಾಡಿದ್ರು ಅಂತ. ಮತ್ತೇನು 14:23 ಆತನ ಜನರ ಗುಂಪುಗಳನ್ನು ಕಳುಹಿಸಿ ಬಿಟ್ಟ ಮೇಲೆ ಪ್ರಾರ್ಥನೆ ಮಾಡುವುದಕ್ಕಾಗಿ ಏಕಾಂಗಿಯಾಗಿ ಬೆಟ್ಟವನ್ನು ಹತ್ತಿದನು ಮತ್ತು ಸಂಜೆ ಆದಾಗ ಆತನೊಬ್ಬನೇ ಅಲ್ಲಿ ಇದ್ದನು. ಹಲ್ಲೆಲೂಯಾ! 3 ದಿನ ಪ್ರಸಂಗ ಆಯ್ತು, ಅದ್ಭುತ ಆಯ್ತು, ಎಲ್ಲ ಆದ್ಮೇಲೆ ಕೂಡ ಯೇಸು ಸ್ವಾಮಿ ಏನ್ ಮಾಡ್ತಾ ಇದ್ದಾರೆ? ಯೇಸು ಸ್ವಾಮಿ ಟಯರ್ಡ್ ಆಗ್ತಾ ಇರ್ಲಿಲ್ವಾ? ಯೇಸು ಸ್ವಾಮಿ ಮನುಷ್ಯರಾಗಿರ್ಲಿಲ್ವಾ? ಯೇಸು ಸ್ವಾಮಿ ಬ್ಯುಸಿ ಆಗಿರ್ಲಿಲ್ವಾ? ಸೊ ನಾವ್ ಹೇಳ್ತಿರತಕ್ಕಂತ ಸಾಕು, ನನಗೆ ಸಮಯ ಇಲ್ಲ ಅಂತಕ್ಕಂಥ, ಇವತ್ತು ನಾವೆಲ್ಲ ಒಂದು ಕನ್ಕ್ಲೂಷನ್ ಬರಬೇಕು. ನಾನು ಸುಳ್ಳು ಹೇಳ್ತಾ ಇದ್ದೇನೆ, ನನ್ನ ಹತ್ರ ಸಮಯ ಇಲ್ಲ ಅಂತ ಹೇಳ್ತಾ ಇರೋದು ನಾನು ಹೇಳ್ತಾ ಇರತಕ್ಕಂಥ ಸುಳ್ಳು ಅನ್ನೋದನ್ನ ಗ್ರಹಿಸ್ಬೇಕು. ಹಲ್ಲೆಲೂಯಾ! ಒಪ್ಕೊಳ್ತೀರಾ ಅದನ್ನ? ಎಲ್ಲಿಂದ ಸಮಯ ಬರುತ್ತೆ? ನೀವು ನಿದ್ದೆ ಮಾಡೋದ್ರಿಂದ ಅರ್ಧ ಗಂಟೆ ತೆಗೀರಿ ಸಾಕು. ಯಾಕಂದ್ರೆ ಆವಾಗ ನಿಮ್ಮ ಜೀವಿತ ಬದಲಾವಣೆ ಆಗುತ್ತೆ. ನಾವು ವರ್ಷಾನ್ಗಟ್ಲೆ ಸಭೆಗೆ ಬರ್ಬೋದು, ಯಾರೆಲ್ಲ ಕೈಲೆಲ್ಲ ಪ್ರಾರ್ಥನೆ ಮಾಡಿಸ್ಕೋಬೇಕು, ಎಲ್ಲರ ಕೈಲ ಮಾಡಿಸ್ಕೋಬಹುದು, ಏನೆಲ್ಲ ಮಾಡ್ಬೋದು.
ಬಟ್ ನಾವು ಪ್ರಾರ್ಥನೆ ಮಾಡದೆ ಹೋದ್ರೆ ನಮ್ಮ ಆತ್ಮೀಯ ಜೀವನದಲ್ಲಿ ಬೆಳೆದಕ್ಕೆ ಸಾಧ್ಯವಿಲ್ಲ, ನಮ್ಮ ಜೀವಿತಗಳಲ್ಲಿ ಬದಲಾವಣೆಯನ್ನು ಕಾಣೋದಕ್ಕೆ ಸಾಧ್ಯವಿಲ್ಲ, ನಾವು ಎದುರು ನೋಡ್ತಿರತಕ್ಕಂಥ ಅದ್ಭುತಗಳನ್ನ ಕಾರ್ಯಗಳನ್ನ ನಮ್ಮ ಜೀವನದಲ್ಲಿ ಕಾಣೋದಕ್ಕೆ ಸಾಧ್ಯವಿಲ್ಲ. ಆ ಒಂದು ಗ್ರಹಿಸುವಿಕೆ ನಾವು ಬರಬೇಕು, ಆಗ ನಾವು ಪ್ರಾರ್ಥನೆಯನ್ನ ಮಾಡ್ಬೇಕು. ಅದ್ರ ಬಗ್ಗೆ ಹೇಳಕ್ಕೆ ಸಾಕಷ್ಟು ವಿಷಯಗಳಿದೆ, ಬಟ್ ಇಲ್ಲಿ ಅದ್ರ ಬಗ್ಗೆ ನಾನು ಹೇಳಕ್ಕೆ ನಾನು ಬಯಸ್ತಾ ಇದ್ದೇನೆ. ಸಮಯ ಇಲ್ಲ ಅನ್ನತಕ್ಕಂಥದ್ದು ಅದು ನಾವು ಕೊಡ್ತಾ ಇರತಕ್ಕಂಥ ಸಾಕು ಹಾಗೂ ಸುಳ್ಳು. ಎಲ್ಲರ ಹತ್ರ ಸಮಯ ಇದೆ, ಆ ಸಮಯ ಮಾಡ್ಕೋಬೇಕಷ್ಟೆ. ಸ್ಟೀವನ್ ಕೋವಿ ಅಂತ ಒಬ್ಬರಿದ್ದಾರೆ, ಇಂಗ್ಲಿಷ್ ಆಥರ್. ಅವರು ದ 7 ಹ್ಯಾಬಿಟ್ಸ್ ಆಫ್ ಎನ್ ಹೈಲಿ ಎಫೆಕ್ಟಿವ್ ಪರ್ಸನ್ ಎಂಬುದಾಗಿ ಒನ್ ಆಫ್ ದಿ ಟಾಪ್ ಸೆಲ್ಲಿಂಗ್ ಬುಕ್ ಬರೆದಂಥ ವ್ಯಕ್ತಿ. ಅವರು ಒಂದು ಎಕ್ಸ್ಪೆರಿಮೆಂಟ್ನ ಜನರ ಮುಂದೆ ಯಾವಾಗಲೂ ತರ್ತಾ ಇದ್ರು. ಒಂದು ಬಾಟಲ್ ತೊಗೊಂಬರ್ತಾ ಇದ್ರು, ಒಂದು ಜಾರ್ ಗಾಜಿನ ಬಾಟಲ್ ತೊಗೊಂಬರ್ತಾ ಇದ್ರು. ಆ ಗಾಜಲ್ಲಿ ಮಣ್ಣಿಂದ ತುಂಬಿಸ್ತಾ ಇದ್ರು. ಆ ಗಾಜಲ್ಲಿ ಮಣ್ಣನ್ನು ತಂದು ತುಂಬಿಸಿ ಅಲ್ಲಿ ಇರೋ ಆಡಿಯನ್ಸ್ ಎಲ್ಲ ಜನರು ಕೂಡ ದೊಡ್ಡ ದೊಡ್ಡ ಕಲ್ಲುಗಳನ್ನ, ಚಿಕ್ಕ ಚಿಕ್ಕ ಕಲ್ಲುಗಳನ್ನ ಕೊಟ್ಟು ಈ ಬಾಟ್ಲನ್ನ ತುಂಬಿಸಿ ಅಂತ ಕೇಳ್ತಾ ಇದ್ರು. ತುಂಬ್ಸಕ್ಕಾಗತ್ತಾ? ಎಲ್ಲ ಊಹಿಸ್ಕೊಳ್ಳಿ, ಒಂದು ಗಾಜಿನ ಬಾಟ್ಲು ಫುಲ್ ಏನಿದೆ, ಮಣ್ಣಿದೆ. ಈಗ ನಿಮ್ಮ ಕೈಯಲ್ಲಿ ದೊಡ್ಡ ದೊಡ್ಡ ಕಲ್ಲುಗಳು ಸ್ವಲ್ಪ, ಚಿಕ್ಕ ಚಿಕ್ಕ ಕಲ್ಲುಗಳು ಸ್ವಲ್ಪ, ಜಲ್ಲಿ ಕಲ್ಲು ಸ್ವಲ್ಪ ಕೊಟ್ಟು ಅದು ತುಂಬಿಸಿ ಅಂದ್ರೆ ತುಂಬಕ್ಕಾಗತ್ತಾ? ಆಗ ಸ್ಟೀವನ್ ಕೋವಿ ಏನ್ ಮಾಡ್ತಾರೆ ಅಂದ್ರೆ, ಆ ಒಂದು ಮಣ್ಣನ್ನ ಫಸ್ಟ್ ಖಾಲಿ ಮಾಡಿ ಈ ದೊಡ್ಡ ದೊಡ್ಡ ಕಲ್ಲುಗಳನ್ನ ಫಸ್ಟ್ ಹಾಕ್ತಾ ಇದ್ರು, ಆಮೇಲೆ ಚಿಕ್ಕ ಚಿಕ್ಕ ಕಲ್ಲುಗಳನ್ನ ಹಾಕ್ತಾ ಇದ್ರು, ಆಮೇಲೆ ಮಣ್ಣನ್ನ ಸುರಿಸಿ ಅಂತ ಹೇಳ್ತಾ ಇದ್ರು. ಅವಾಗ ಆಗುತ್ತಾ ಇಲ್ವಾ? ಅದರ್ಥ ಏನು? ಮೊದಲನೇದು, ನಮ್ಮ ಜೀವನದಲ್ಲಿ ಯಾವುದು ಪ್ರಾಮುಖ್ಯನೋ ಆ ವಿಷಯಗಳನ್ನ ಫಸ್ಟ್ ನಾವು ಮಾಡ್ಬೇಕೆಂಬುದಾಗಿ ಪ್ರಯಾರಿಟಿ. ನಿಮ್ಮ ಜೀವನದಲ್ಲಿ ಯಾವುದು ಪ್ರಾಮುಖ್ಯ ನಿಮ್ಮ ಜೀವನದಲ್ಲಿ? ಎಷ್ಟು ಜನ ಗೊತ್ತು ನಿಮಗೆ ಪ್ರಾರ್ಥನೆ ಇಂಪಾರ್ಟೆಂಟ್? ಎಷ್ಟು ಜನ ಒಪ್ಕೊಳ್ತೀರಾ? ಇಲ್ಲಿವರೆಗೂ ನೀವು ಪ್ರಾರ್ಥನೆ ಮಾಡಿಲ್ಲ ಅಂದ್ರೆ ನಿಮ್ಮ ಬಾಟ್ಲಲ್ಲಿ ಏನಿದೆ, ನಿಮ್ಮ ಜೀವನನ ಬಾಟ್ಲಲ್ಲಿ ಏನಿದೆ? ಮಣ್ಣಿದೆ. ಆ ಮಣ್ಣಂದ್ರೆ ಏನು? ಅದು ಅಷ್ಟು ಇಂಪಾರ್ಟೆಂಟ್ ಅಲ್ದಿರತಕ್ಕಂಥ ಸಂಗತಿಗಳು. ಕೆಟ್ಟದಂತ ಹೇಳ್ತಾ ಇಲ್ಲ, ಪಾಪ ಅಂತ ಹೇಳ್ತಾ ಇಲ್ಲ, ಬಟ್ ನಾಟ್ ಸೋ ಇಂಪಾರ್ಟೆಂಟ್. ನಿಮ್ಮ ಜೀವನದಲ್ಲಿ ಯಾವ್ದು ಇಂಪಾರ್ಟೆಂಟು ಅಂದ್ರೆ ಪ್ರಾರ್ಥನೆ ಇಂಪಾರ್ಟೆಂಟು, ಕುಟುಂಬ ಇಂಪಾರ್ಟೆಂಟು, ಆರೋಗ್ಯ ಇಂಪಾರ್ಟೆಂಟು, ಕೆಲಸ ಇಂಪಾರ್ಟೆಂಟು. ಅದಕ್ಕೆ ಇಂಪಾರ್ಟೆಂಟ್ ಆಗಿರೋ ಸಂಗತಿಗಳನ್ನ ಫಸ್ಟ್ ತುಂಬಿಸ್ಕೊಂಡ್ರೆ ನಮ್ಮ ಜೀವನದಲ್ಲಿ, ಆಮೇಲೆ ಮಾಡ್ಬೇಕಾದ ಸಂಗತಿಗಳು ಏನಿರುತ್ತೆ, ಸಮಯ ಇರುತ್ತೆ ಎಂಬುದಾಗಿ ಆ ಎಕ್ಸ್ಪೆರಿಮೆಂಟ್ ಮುಖಾಂತರ ಅವರು ಪ್ರೂವ್ ಮಾಡ್ತಾ ಇದ್ರು. ಹಲ್ಲೆಲೂಯಾ. ಯೇಸು ಸ್ವಾಮಿ ಎಲ್ಲ ಒಂದು ಪರಿಸ್ಥಿತಿಗಳು ಕೂಡ ಪ್ರಾರ್ಥನೆ ಮಾಡ್ತಾ ಇದ್ರು. ಒಂದು ತೀರ್ಮಾನ ತೆಗೆದುಕೊಳ್ಳೋಕ್ಕಿಂತ ಮುಂಚೆ ಯೇಸು ಸ್ವಾಮಿ 12 ಜನರ ಶಿಷ್ಯರನ್ನ ಆರಿಸ್ಕೊಳ್ಳೋಕ್ಕಿಂತ ಮುಂಚೆ ಏನ್ ಮಾಡಿದ್ರು ಗೊತ್ತಾ? ಲೂಕನ ಬರೆಸುವ ವಾರ್ತೆ 6ನೇ ಅಧ್ಯಾಯ 12ನೇ ವಚನ ನೋಡಿದ್ರೆ, ಆ ದಿನಗಳಲ್ಲಿ ಯೇಸು ಪ್ರಾರ್ಥನೆ ಮಾಡಲು ಬೆಟ್ಟಕ್ಕೆ ಹೋಗಿ ರಾತ್ರಿ ಎಲ್ಲಾ ದೇವರನ್ನು ಪ್ರಾರ್ಥಿಸೋದ್ರಲ್ಲಿ ಕಳೆದೆನು. ನಾವು ದಿನವೆಲ್ಲ ಪ್ರಾರ್ಥನೆ ಮಾಡಕ್ಕೆ ಕಷ್ಟ. ಯೇಸು ಸ್ವಾಮಿ ರಾತ್ರಿ ಎಲ್ಲ ಪ್ರಾರ್ಥನೆ ಮಾಡಿದ್ರು. ಯಾವಾಗ ಗೊತ್ತಾ ಇದು ಮಾಡಿದವರು? ತನ್ನ 12 ಜನರ ಶಿಷ್ಯರನ್ನ ಆರಿಸ್ಕೊಳ್ಳೋದಕ್ಕಿಂತ ಮುಂಚೆ. ಯಾವುದೇ ಒಂದು ತೀರ್ಮಾನ, ಯಾವುದೇ ಒಂದು ನಿರ್ಧಾರ, ನಿಮ್ಮ ನಿರ್ಧಾರಗಳನ್ನ ಯಾವ ರೀತಿ ತೆಗೆದುಕೊಳ್ತಾರೆ ನಿಮ್ಮ ಜೀವನದಲ್ಲಿ? ಯಾವ ಕೆಲಸ ಸೇರ್ಕೋಬೇಕು, ಯಾವ ತೀರ್ಮಾನ ತೆಗೆದುಕೊಳ್ಬೇಕು, ಟಕ್ಕಂತ ಮನ್ಸಿಗೆ ಏನ್ ಬರ್ತದೆ ಮಾಡೋದಲ್ಲ. ಕೋಪ ಬಂತ ದಿಢೀರ್ ಅಂತ ಏನೋ ಒಂದು ಹೇಳ್ಬಿಟ್ಟು ಏನೋ ಮಾಡ್ಬಿಡೋದಲ್ಲ. ತುಂಬಾ ಸಂತೋಷವಾಗಿದ್ದೀರಾ ಏನೋ ಒಂದು ಮಾಡ್ಬಿಡೋದಲ್ಲ. ನಿಮ್ಮ ತೀರ್ಮಾನಗಳನ್ನ, ನಿರ್ಧಾರಗಳನ್ನ ಏನಂತ ತಿಳಿದುಕೊಳ್ಳೋಕ್ಕಿಂತ ಮುಂಚೆ ಪ್ರಾರ್ಥನೆಯಲ್ಲಿ ಕಾದಿದ್ದು ದೇವರ ಚಿತ್ತವನ್ನು ಅರ್ಥಕೊಂಡು ಆಮೇಲೆ ನಮ್ಮ ಮುಂದೆ ಹಾಕಿದ್ರೆ ಅನೇಕ ಅನಾಹುತಗಳನ್ನ ನಾವು ತಪ್ಪಿಸ್ಕೊಳ್ಬಹುದು. ಇವತ್ತು ಅನೇಕ ಕ್ರೈಸ್ತರು ಅನೇಕ ಅನಾಹುತಗಳಲ್ಲಿ, ತೊಂದರೆಗಳಲ್ಲಿ, ಸೋಲುಗಳಲ್ಲಿ ಸಿಕ್ಕಿ ಹಾಕೊಳ್ಳೋ ಕಾರಣ ಏನಂದ್ರೆ, ದಿಢೀರ್ ಅಂತಾರ ತಕ್ಷಣನೇ ಅವ್ರ ಮನ್ಸಿಗೆ ಏನ್ ಬರುತ್ತೋ ಅದು, ಏನ್ ತೋಚುತ್ತೋ ಅದು ತೀರ್ಮಾನ ತೆಗೆದುಕೊಂಡು ಆಮೇಲೆ ಅಪ್ಪ ಅಯ್ಯೋ ಅಂದ್ರೆ ಏನ್ ಮಾಡಕ್ಕಾಗತ್ತೆ? ಆಮೇಲೆ ಪ್ರಾರ್ಥನೆ ಮಾಡಿ ಪಾಸ್ಟ್ರೆ ಅಂದ್ರೆ ಎಲ್ಲ ಮಾಡ್ಬಿಟ್ಟು ಆಮೇಲೆ ಬಂದು ಪ್ರಾರ್ಥನೆ ಮಾಡಿ ಅಂದ್ರೆ ಏನ್ ಮಾಡ್ಲಿ ನಾನು? ಏನಾದ್ರು ಮಾಡಕ್ಕಿಂತ ಮುಂಚೆ ತಾನೆ ನೀವು ಪ್ರಾರ್ಥನೆ ಮಾಡ್ಬೇಕು. ಎಲ್ಲ ಮಾಡಿದ್ಮೇಲೆ, ಅನಾಹುತ ಆದ್ಮೇಲೆ ಪ್ರಾರ್ಥನೆ ಮಾಡಿದ್ರೆ ಏನ್ ಪ್ರಯೋಜನ? ಆಮೇನ್, ಹಲ್ಲೆಲೂಯಾ. ನಮ್ಮ ಜೀವನದಲ್ಲಿ ನಾವು ತೆಗೆದುಕೊಳ್ಳುವಂತ ತೀರ್ಮಾನಕ್ಕಿಂತ ಮುಂಚೆ ನಾವು ಪ್ರಾರ್ಥನೆ ಮಾಡ್ಬೇಕು. ಮೂರನೇದು, ಯೇಸು ಸ್ವಾಮಿ ಬಹಳ ಸಂದಿಗ್ಧ ಸಂಕಷ್ಟಗಳಲ್ಲಿದ್ದಾಗ ಕೂಡ ಅನೇಕ ಸಲ ನಾವು ಪ್ರಾರ್ಥನೆ ಮಾಡ್ಬೇಕಂದ್ರೆ ನಮಗೆ ಇನ್ನೊಂದು ಸಾಕೇನು ಕೊಡ್ತೇವೆ, ಬಹಳ ಬೇಜಾರಾಗಿದೆ, ಪ್ರಾರ್ಥನೆ ಮಾಡಕ್ಕೆ ಮನಸ್ಸಿಲ್ಲ, ಬಹಳ ತೊಂದರೆಯಲ್ಲಿದ್ದೀನಿ, ಮಾತುಗಳೇ ಬರಲ್ಲ ನನಗೆ ಮನಸ್ಸಿಗೆ. ಯೇಸು ಸ್ವಾಮಿ ಜೀವನ ನೋಡಿದಾಗ ಆತನ ಕಸಿನ್ ಬ್ರದರ್ ದೀಕ್ಷಾ ಸ್ನಾನ ಕೊಟ್ಟಂತ ಯೋಹಾನನು ಸತ್ತ ಕೂಡ ಪ್ರಾರ್ಥನೆ ಮಾಡಕ್ ಹೋಗ್ತಾ ಇದ್ದಾರೆ. ಶಿಲುಬೆ ಮೇಲೆ ಕೂಡ ರಕ್ತ ಸುರಿತಾ ಇದೆ, ಕಾಲುಗಳಿಗೆ ಮೊಳೆ ಹೊಡೆದವ್ರೆ, ಕೈಗಳಿಗೆ ಮೊಳೆ ಹೊಡೆದವ್ರೆ, ತಲೆಯ ಮೇಲೆ ಮುಳಿನ ಕಿರೀಟ ಇಟ್ಟಿದ್ದಾರೆ, ರಕ್ತ ಹರಿತಾ ಇದೆ, ದೇವೆಲ್ಲ ಹರಿದೋಗಿದೆ. ಆ ಟೈಮಲ್ಲಿ ಕೂಡ ಯೇಸು ಏನ್ ಮಾಡ್ತಾ ಇದ್ದಾರೆ? ವಿಜ್ಞಾಪನೆ ಮಾಡ್ತಾ ಇದ್ದಾರೆ, ತಂದೆ ಇವ್ರು ಏನ್ ಮಾಡ್ತಾ ಇದ್ದಾರೆ ಅವ್ರಿಗೆ ತಿಳಿಯೋದವರನ್ನ
ಕ್ಷಮಿಸು. ಆಮೇಲೆ ಪಕ್ಕದಲ್ಲಿರ್ತಕ್ಕಂಥ ಕಳ್ಳಂಗೂ ಸಹ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಕೊನೆಯದಾಗಿ ಯಾವ ರೀತಿ ಸತ್ತರು ಗೊತ್ತಾ ಯೇಸು ಸ್ವಾಮಿ? ಲೋಕನ ಬರೆಸುವ ವಾರ್ತೆ 23:46 ಆಮೇಲೆ ಯೇಸು, ತಂದೆಯೇ, ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ ಎಂದು ಮಹಾಧ್ವನಿಯಿಂದ ಕೂಗಿದನು. ನಿಮ್ಮ ಜೀವನವನ್ನ ಯಾವ ರೀತಿಯಾಗಿ ಮುಗಿಸೋದಕ್ಕೆ ನೀವು ಬಯಸ್ತೀರಾ? ಯಾವ ರೀತಿಯಾಗಿ ಎಷ್ಟು ಜನ ಪ್ರಾರ್ಥನೆಯಲ್ಲಿ ನನ್ನ ಜೀವಿತ ಮುಗಿಸ್ಬೇಕು ಅಂತ ಬಯಸ್ತೀರಾ? ಯೇಸು ಸ್ವಾಮಿ ತರ ದೇವರ ಕಡೆಗೆ ನೋಡುತ್ತಾ, ಅಪ್ಪ ನನ್ನ ಆತ್ಮವನ್ನ ನಿನ್ನ ಕೈಗಡೆ ಸಮರ್ಪಿಸಿಕೊಡ್ತಾ ಇದ್ದೇನೆ ಎಂಬುದಾಗಿ ಹೇಳುತ್ತಾ ಸಾಯೋದಕ್ಕೆ ಜನ ಬಯಸ್ತೀರಾ? ಅಂತ ಒಂದು ಪ್ರಾರ್ಥನೆಯ ವ್ಯಕ್ತಿ ಯೇಸು ಸ್ವಾಮಿ ಆಗಿದ್ದ. ಹಲ್ಲೆಲೂಯಾ. ಬೇಗನೆ ಈಗ ನಾವು ಯೇಸು ಸ್ವಾಮಿಯ ಪ್ರಾರ್ಥನೆ ಯಾವ ರೀತಿಯಾಗಿ ಮಾಡ್ಬೇಕಂತ ಕಲ್ಸ್ಕೊಟ್ರ ವಿಷಯಕ್ಕೆ ನಾವು ಬರೋಣ. ಮತ್ತೊಂದು ಬರೆಸುವ ವಾರ್ತೆ 6ನೇ ಅಧ್ಯಾಯ 9-13 ಎಲ್ಲ ಕೂಡ ಜೋರಾಗಿ ಓದೋಣ. ಎಲ್ಲ ಕೂಡ ಬಹಳ ಪರಿಚಯ ಇರತಕ್ಕಂಥ ವಾಕ್ಯ ಭಾಗ ಇದು. ಎಲ್ಲ ಕೂಡ ಒಟ್ಟಾಗಿ ಓದೋಣ. ಮತ್ತೊಂದು ಬರೆಸುವ ವಾರ್ತೆ 6ನೇ ಅಧ್ಯಾಯ 9 ಎಲ್ಲರೂ ಜೋರಾಗಿ ಓದಿ. ಆದುದರಿಂದ ನೀವು ಹೀಗೆ ಪ್ರಾರ್ಥನೆ ಮಾಡಬೇಕು: ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದೆನಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನ ಆಹಾರವನ್ನು ಇವತ್ತು ನಮಗೆ ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನ ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನ ಕ್ಷಮಿಸು. ನಮಗೆ ಶೋಧನೆ ಒಳಗೆ ಸೇರಿಸದೆ ಕೆಡುಕರಿಂದ ನಮ್ಮನ್ನು ತಪ್ಪಿಸು. ಯೇಸು ಸ್ವಾಮಿ ಯಾವ ರೀತಿಯಾಗಿ ಪ್ರಾರ್ಥನೆ ಮಾಡೋದನ್ನ ಕಲ್ಸ್ಕೊಟ್ರಂದ್ರೆ ಈ ರೀತಿಯಾಗಿ, ಈ ಪ್ರಾರ್ಥನೆ ರಿಪೀಟ್ ಮಾಡಿ ಅಂತ ಯೇಸು ಸ್ವಾಮಿ ಹೇಳಿಲ್ಲ. ಕೆಲವರು ಒಂದು ಕ್ರೈಸ್ತವ ಸಂಪ್ರದಾಯಗಳಲ್ಲಿ ಪ್ರಾರ್ಥನೆ ಆದ್ಮೇಲೆ ಇದನ್ನ ಹೇಳೋ ಒಂದು ಅಭ್ಯಾಸ. ಅಥವಾ ಇನ್ನೊಂದು ಕೆಲವರಿಗೆ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಗಳೇ ಆತನ ಪವಿತ್ರನಾಮವನ್ನು ಕೀರ್ತಿಸಿರಿ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಮಾಡಿದ ಉಪಕಾರಗಳಲ್ಲಿ. ಕೆಲವು ಗುಂಪುಗಳು ಅದನ್ನ ಹೇಳಿ ಕ್ಲೋಸ್ ಮಾಡ್ತಾರೆ ಪ್ರೇಯರು, ಕೆಲವು ಗುಂಪುಗಳು ಇದನ್ನ ಹೇಳಿ ಕ್ಲೋಸ್ ಮಾಡ್ತಾರೆ. ಅಂತ ಜನರನ್ನ ಬಗ್ಗೆ ನಾನು ಪ್ರಾರ್ಥನೆ ಮಾಡಿದ್ರೆ ನಾನು ಆಮೇಲೆ ಅಂದ್ಮೇಲೆ ಇನ್ನೂ ಕಾಯ್ತಾ ಇರ್ತಾರೆ, ಇನ್ನೂ ಪಾಸ್ಟ್ ಏನು ಹೇಳಿಲ್ವಲ್ಲ ಅಂತ. ಆ ರೀತಿ ಮಾಡೋದೇನು ತಪ್ಪೇನಿಲ್ಲ. ದೇವ್ರ ವಾಕ್ಯನೇ, ಪ್ರಾರ್ಥನೆನೇ ಯಾವ ರೀತಿಯಾದ್ರೂ ಮುಗಿಸಿ ಪರವಾಗಿಲ್ಲ. ಅದೊಂದು ಆಚಾರವಾಗಿ, ವಿಚಾರವಾಗಿ, ಸಂಪ್ರದಾಯವಾಗಿ ಹೇಳ್ಬೇಕು, ಈ ರೀತಿಯಾಗಿ ಮಾಡಿ ಅಂತ ಯೇಸು ಸ್ವಾಮಿ ಹೇಳಿಲ್ಲ. ನಮ್ಮ ಪ್ರಾರ್ಥನೆಯಲ್ಲಿ ಈ ಅಂಶಗಳು ಇರಬೇಕೆಂಬುದಾಗಿ ಯೇಸು ಸ್ವಾಮಿ ಹೇಳ್ಕೊಟ್ಟಿದ್ದಾರೆ. ನಮ್ಮ ಪ್ರಾರ್ಥನೆಯಲ್ಲಿ ಏನೆಲ್ಲ ಅಂಶಗಳಿರ್ಬೇಕು? ನಿಮ್ಮ ಪ್ರಾರ್ಥನೆ ಏನು ಅಂಶಗಳಿದೆಯೋ ನನಗೆ ಗೊತ್ತು, ಹೇಳ್ತೀನಿ, ಬರ್ತೀನಿ ಅಲ್ಲಿಗೆ. ಓಕೆ, ಯೇಸು ಸ್ವಾಮಿಯ ಪ್ರಾರ್ಥನೆಯಲ್ಲಿ ಏನೇನು ಅಂಶಗಳಿದೆ ಅನ್ನೋದನ್ನ ನೋಡು. ನಮ್ಮ ಪ್ರಾರ್ಥನೆಯಲ್ಲಿ ಏನೇನು ಇರ್ಬೇಕೆಂಬುದಾಗಿ ದೇವರು ಬಯಸ್ತಾ ಇದ್ದಾರೆ, ಯಾವ ರೀತಿಯಾಗಿ ಪ್ರಾರ್ಥನೆಯನ್ನ ನಾವು ಮಾಡ್ಬೇಕೆಂಬುದಾಗಿ ಯೇಸು ಸ್ವಾಮಿ ಕಲ್ಸ್ಕೊಟ್ರು ಅನ್ನೋದನ್ನ ಈ ಒಂದು ವಿಷಯದಲ್ಲಿ ನೋಡೋಣ. ಮೊದಲನೇದು, ಸ್ಟಾರ್ಟಿಂಗ್ ನಮ್ಮ ಪ್ರಾರ್ಥನೆಯ ಮೊದಲನೇ ವಿಷಯ ಏನು? ಅವರ್ ಫಾದರ್ ಇನ್ ಹೆವೆನ್, ಪರಲೋಕದಲ್ಲಿರುವ ನಮ್ಮ ತಂದೆ. ಇದೆಷ್ಟು ಮಹಾಭಾಗ್ಯನ ಯೋಚನೆ ಮಾಡಿ ನೋಡಿ. ಇಡೀ ಸೃಷ್ಟಿಕರ್ತನಾದ ದೇವರನ್ನ, ಪರಲೋಕಗಳನ್ನ, ಭೂಲೋಕಗಳನ್ನ, ಸರ್ವವನ್ನ ಉಂಟು ಮಾಡಿದ, ಸರ್ವವನ್ನು ಆಳುತ್ತಿರುವ ಸರ್ವಜ್ಞಾನಿ, ಸರ್ವವ್ಯಾಪಿ, ಸರ್ವಶಕ್ತನಾಗಿರುವ ದೇವರನ್ನ ನಮ್ಮ ತಂದೆಯೇ ಅಂತ ಕರೆಯುವ ಭಾಗ್ಯ ನಮಗಿದೆ. ಅಂದ್ರೆ ಕ್ರೈಸ್ತವರಿಗೆ ನಮಗಿರೋ ಎಲ್ಲ ದೊಡ್ಡ ಆಶೀರ್ವಾದ ಏನಂದ್ರೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಲೋಕವನ್ನುಂಟು ಮಾಡಿದ ದೇವರನ್ನ ನೋಡಿ ಅಪ್ಪ, ತಂದೆಯೇ ಎಂಬ ಕರೆಯುವ ಭಾಗ್ಯ ದೇವರು ನಮಗೆ ಕೊಟ್ಟಿದ್ದಾರೆ. ಈ ಲೋಕದಲ್ಲಿರುವ ನಿಮ್ಮ ತಂದೆಯ ಪೊಸಿಷನ್, ಸ್ಟೇಟಸ್ ಏನಂತ ನನಗೆ ಗೊತ್ತಿಲ್ಲ. ಅದೇನೇ ಆಗಿರಲಿ, ದೇವರು ಸ್ತೋತ್ರ, ತಂದೆ ತಂದೆನೆ. ಬಟ್ ನಮಗೆ ಎಲ್ಲವನ್ನು ಕೂಡ ತನ್ನ ನಿಯಂತ್ರಣದಲ್ಲಿ, ತನ್ನ ಕೈಯಲ್ಲಿ ಇಟ್ಕೊಂಡಿರ್ತಕ್ಕಂಥ ದೇವರನ್ನ ನಮ್ಮ ತಂದೆಯೇ ಅಂತ ಕರೆಯುವ ಭಾಗ್ಯವನ್ನ ದೇವರು ನಮಗೆ ಕೊಟ್ಟಿದ್ದಾರೆ. ಫಸ್ಟ್ ಅಂಡ್ ಫಾರ್ಮೋಸ್ಟ್, ಪ್ರೇಯರ್ ಇಸ್ ಎ ರಿಲೇಶನ್ಶಿಪ್. ನಮ್ಮ ತಂದೆಯೇ ಅಂತ ಕರೆಯುವಾಗ ಪ್ರಾರ್ಥನೆ ಅನ್ನೋದು ದೇವರೊಟ್ಟಿಗೆ ನಾವು ಇಟ್ಟುಕೊಳ್ಬೇಕಿರತಕ್ಕಂಥ ಒಂದು ಸಂಬಂಧ. ಹಲ್ಲೆಲೂಯಾ. ಕ್ರೈಸ್ತವ ಜೀವಿತ ಅನ್ನತಕ್ಕಂಥದ್ದೇ ನಮ್ಮ ದೇವರೊಟ್ಟಿಗೆ ನಾವು ಇಟ್ಟುಕೊಳ್ಳತಕ್ಕಂಥ ಸಂಬಂಧವಾಗಿದೆ. ಹಲ್ಲೆಲೂಯಾ. ಈ ಒಂದು ಸಂಬಂಧಕ್ಕೆ ನಾವೆಲ್ಲರೂ ಕೂಡ ಆಹ್ವಾನಿಸಲ್ಪಟ್ಟಿದ್ದೇವೆ. ಪಾಪಿಗಳಾದಂಥ ನಮ್ಮನ್ನ ದೇವರು ಪರಿಶುದ್ಧರನ್ನಾಗಿ ಮಾಡಿ, ನೀತಿವಂತರನ್ನಾಗಿ ಮಾಡಿ, ದೇವರ ಕುಟುಂಬಕ್ಕೆ ನಮ್ಮನ್ನು ಸೇರಿಸಿಕೊಂಡು ಈಗ ಆತನನ್ನು ತಂದೆಯೇ ಎಂಬ ಕರೆಯುವ ಭಾಗ್ಯ ನಮಗೆ ಸಿಕ್ಕಿದೆ. ಹಲ್ಲೆಲೂಯಾ. ಎಷ್ಟು ಸಂತೋಷವಾಗಿದ್ದೀರಾ? ಇಂಥ ಒಂದು ಭಾಗ್ಯ ದೇವರು ನಮಗೆ ಕೊಟ್ಟಿದ್ದಾರೆ ಎಂಬುದಾಗಿ. ಅಪ್ಪ, ತಂದೆಯೇ ಎಂಬುದಾಗಿ ಕರೆಯತಕ್ಕಂಥ ಭಾಗ್ಯ, ಅಪ್ಪ ಎಂಬ ಕರೆಯತಕ್ಕಂಥ ಭಾಗ್ಯ. ಹಲ್ಲೆಲೂಯಾ. ಇದನ್ನ ಯೋಚನೆ ಮಾಡಿ. ಇದು ನನ್ನ ತಂದೆಯೇ ಅಂತ ಇಲ್ಲ, ಬಟ್ ಏನಂತ ಇದೆ ಅಂದ್ರೆ, ನೀವು ಒಬ್ಬರೇ ಅಲ್ಲ ದೇವ್ರಿಗೆ ಮಗುವಾಗಿರೋದು. ನಿಮ್ಮ ಪಕ್ಕದಲ್ಲಿರೋರು, ಹಿಂದ್ಗಡೆ ಇರೋರು,
ಮುಂದೆ ಇರೋರು ಎಲ್ಲರೂ ಕೂಡ ಅನೇಕ ಸರಿ ನಾವು ಕ್ರೈಸ್ತವ ಜೀವಿತ ಅಂದ್ರೆ ಮುಂಚೆ ನಾವು ದೇವಸ್ಥಾನಗಳಿಗೆ ಹೋಗ್ತಾ ಇದ್ವಿ, ಏನೋ ನಾವು ಮಾಡ್ತಾ ಇದ್ವಿ, ಆವಾಗ ನಾವು ಹೋಗ್ತಾ ಇದ್ವಿ, ನಮ್ಮ ಕೆಲಸ ನಾವು ಮಾಡ್ಕೊಂಡು ಮುಗಿಸ್ಕೊಂಡು ಬರ್ತಾ ಇದ್ವಿ. ಕ್ರೈಸ್ತವ ಜೀವಿತ ಅನ್ನೋದು ಕೂಡ ಆ ರೀತಿ ಅನ್ಕೊಳ್ತೇವೆ. ಬಟ್ ನಾವೇನ್ ಯಾವಾಗೆಲ್ಲ ದೇವರ ಬಳಿಗೆ ಬರ್ತೇವೆ ಅನ್ಕೋಬೇಕು, ನಾವೊಂದು ಕುಟುಂಬದ ಭಾಗವಾಗಿದ್ದೇವೆ. ಒಂದು ಸಭೆ ಅನ್ನತಕ್ಕಂಥದ್ದು ಒಂದು ಕುಟುಂಬವಾಗಿದೆ. ಈ ಕುಟುಂಬದಲ್ಲಿ ನಂದು ಭಾಗಿಯಾಗಿದ್ದೇನೆ, ನನಗೆ ಸಹೋದರ ಸಹೋದರಿಯರಿದ್ದಾರೆ, ತಂದೆ ತಾಯಿಗಳಿದ್ದಾರೆ. ಆ ಒಂದು ಗ್ರಹಿಸುವಿಕೆಯಿಂದ ನಾವು ನಮ್ಮ ತಂದೆಯೇ ಎಂಬುದಾಗಿ ನಾವು ಕರೀತೇವೆ. ಹಲ್ಲೆಲೂಯ. ನಾವು ಕೇವಲ ಒಬ್ಬಂಟಿಗರಾಗಿ ಬಂದು ಒಬ್ಬಂಟಿಗರಾಗಿ ಹೋಗೋದಕ್ಕೆ ಈ ಸಭೆಗೆ ದೇವರು ನಮ್ಮನ್ನು ಕರೆದಿಲ್ಲ. ಸಭೆ ಅನ್ನತಕ್ಕಂಥದ್ದು ದೇವರ ಕುಟುಂಬ. ಇದೊಂದು ಚಿಕ್ಕ ಕುಟುಂಬ. ಇಡೀ ಲೋಕದಲ್ಲಿರುವ ಎಲ್ಲಾ ಕ್ರೈಸ್ತರಲ್ಲೂ ಕೂಡ ಒಂದು ದೊಡ್ಡ ಕುಟುಂಬ. ಈ ಒಂದು ದೊಡ್ಡ ಕುಟುಂಬದ ತಂದೆ ನಮ್ಮ ದೇವರಾಗಿದ್ದಾರೆ. ಹಲ್ಲೆಲೂಯ. ಆದ್ರಿಂದ ಒಬ್ಬರ ಕುರಿತು ಒಬ್ಬರು ಕಾಳಜಿ ವಹಿಸುವ ಮನೋಭಾವನ ಬೆಳೆಸ್ಕೋಬೇಕು. ಒಬ್ಬರ ಕುರಿತು ಒಬ್ಬರು ಪ್ರಾರ್ಥನೆ ಮಾಡೋದನ್ನ ನಾವು ಬೆಳೆಸ್ಕೊಳ್ಬೇಕು. ಒಬ್ಬರ ಕಷ್ಟದಲ್ಲಿದ್ದಾಗ ಅವರ ಕಷ್ಟಗಳಲ್ಲಿ ಪಾಲುಗಾರರಾಗೋದನ್ನ ನಾವು ಕಲ್ತ್ಕೊಳ್ಬೇಕು. ಒಬ್ಬರ ಸಂತೋಷದಲ್ಲಿ ಇನ್ನು ಅವರ ಸಂತೋಷದಲ್ಲಿ ಭಾಗಿಗಳಾಗೋದನ್ನ ಕಲ್ತ್ಕೊಳ್ಬೇಕು. ಒಬ್ಬರು ಕಣ್ಣೀರಲ್ಲಿದ್ದಾಗ ನಾವು ಕೂಡ ಕಣ್ಣೀರಿಡೋದನ್ನ ಕಲ್ತ್ಕೊಳ್ಬೇಕು. ಅವರ ಒಂದು ಪರಿಸ್ಥಿತಿಯಲ್ಲಿ ನಾವು ಕೂಡ ಒಬ್ಬರಾಗಿ ಒಂದು ಕುಟುಂಬದಲ್ಲಿ ಒಂದು ನೋವಲ್ಲೂ ಸಂತೋಷದಲ್ಲೂ ದುಃಖದಲ್ಲೂ ಸುಖದಲ್ಲೂ ಮೇಲು ಕೀಳುಗಳಲ್ಲಿ ಯಾವ ರೀತಿ ನಾವು ಭಾಗಿಗಳಾಗಿರ್ತೀವೋ, ಸಭೆಯಲ್ಲಿರ್ತಕ್ಕಂಥ ಜನರ ಒಂದು ಜೀವನದ ಪರಿಸ್ಥಿತಿಗಳು ಕೂಡ ಭಾಗಿಗಳಾಗಿರೋದನ್ನ ನಾವು ಕಲ್ತ್ಕೊಂಡಾಗ ಮಾತ್ರ ನಾವು ಕೂಡ ಪರಲೋಕದಲ್ಲಿರುವ ನಮ್ಮ ತಂದೆಯೇ ಎಂಬುದಕ್ಕೆ ಕರೆಯಕ್ಕೆ ಸಾಧ್ಯ. ಏನೋ ಸ್ಟೈಲ ನಾನು ಬರ್ತೀನಿ ನಾನು ಹೋಗ್ತೀನಿ ಅನ್ನೋದಲ್ಲ. ಏನಂತಾರ, ನೀವು ಕುಟುಂಬದಲ್ಲಿ ಯಾವಾಗ ಬಂದ್ರೆ ಹೋಗಿ ಬೇಕಾದನ್ನು ಮಾಡಿ, ಕುಟುಂಬದಲ್ಲಿ ಯಾರು ಹೆಂಗಾದ್ರೆ ಹೋಗ್ಲಿ, ನನಗೆ ಬೇಕು, ನಾನು ಊಟ ಬೇಕು, ಬಟ್ಟೆ ಬೇಕು, ಹಣ ಬೇಕು, ನೀವು ಹೆಂಗಾದ್ರೆ ಆಳ ಹೋಗ್ಲಿ ಅಂದ್ರೆ ಹೆಂಗಿರುತ್ತೆ ಅಂತ ಮಕ್ಕಳು ಏನಂತಾರೆ? ಸಭೆಯಲ್ಲೂ ಕೂಡ ಆ ರೀತಿ ಇರ್ತಾರೆ ಕೆಲವರು. ನಾನು ಪಾಡನ್ನು ಬರ್ತೀನಿ, ನಾನು ಮಾಡ್ಬೇಕಾದ್ರೆ ಬರ್ತೀನಿ, ಯಾವಾಗ ಬೇಕಾದ್ರೂ ಬರ್ತೀನಿ, ಯಾವಾಗ ಬೇಕಾದ್ರೂ ಹೋಗ್ತೀನಿ, ಏನ್ ಬೇಕಾದ್ರೂ ಮಾಡ್ತೀನಿ, ಯಾರು ಕೇಳ್ಬಾರ್ದು. ಏನ್ ಒಳಿ ಓಕೆ, ಆ ರೀತಿ ಇರ್ತಾರೆ ಕೆಲವರು. ದಟ್ ಇಸ್ ನಾಟ್ ಚರ್ಚ್. ಅದು ಸಭೆ ಅಲ್ಲ. ದೇವರೊಟ್ಟಿಗೆ ಸಂಬಂಧ ಅಂದ್ರೆ ನಾವೆಲ್ಲರೂ ಕೂಡ ಒಂದೇ ಕುಟುಂಬದ ಬಾಯಿಗಳಾಗಿದ್ದೇವೆ. ಇನ್ನೊಂದು, ಭೂಲೋಕದ ತಂದೆಗಳಿಗೂ ಪರಲೋಕದ ತಂದೆಗಳಿಗೂ ಬಹಳ ವ್ಯತ್ಯಾಸ ಇದೆ. ಈ ಭೂಲೋಕದಲ್ಲಿ ಕೆಲವರಿಗೆ ಒಳ್ಳೆಯ ತಂದೆಗಳು ಇರ್ಬೋದು, ನಿಮ್ಮನ್ನು ಬಹಳ ಪ್ರೀತಿಯಿಂದ ನೋಡ್ಕೊಂಡಿರ್ಬೋದು, ಕಷ್ಟಪಟ್ಟು ನಿಮ್ಮನ್ನು ಬೆಳೆಸಿರ್ಬೋದು, ನಿಮ್ಮ ಜವಾಬ್ದಾರಿಗಳನ್ನ ತೆಗೆದುಕೊಂಡು ಒಳ್ಳೆಯ ತಂದೆಗಳಾಗಿ ಅನೇಕರಿಗೆ ಸಿಕ್ಕಿರ್ಬೋದು. ಬಟ್ ಎಲ್ಲರಿಗೂ ಕೂಡ ಆ ಭಾಗ್ಯ ಇಲ್ಲ. ಕೆಲವರು ತಂದೆಗಳು ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ದೇ ಇರ್ಬೋದು, ಹೆಂಡತಿನ ಬಿಟ್ಟು ಹೋಗಿರ್ಬೋದು, ಮಕ್ಕಳನ್ನ ಅಬ್ಯೂಸ್ ಮಾಡಿರ್ಬೋದು, ಹೊಡೆದಿರ್ಬೋದು, ಕುಡ್ಕೊಂಡು ಬೀದಿಯಲ್ಲಿ ಬಿದ್ಕೊಂಡು ಮನೆಗೆ ಬಹಳ ಅವಮಾನವನ್ನು ತಂದಿರತಕ್ಕಂಥ ತಂದೆಗಳು ಕೂಡ ಇರ್ತಾರೆ. ಅಂತ ಒಂದು ಸನ್ನಿವೇಶದಲ್ಲಿ ಬೆಳೆದಿರ್ತಕ್ಕಂಥ ಮಕ್ಕಳು ಪರಲೋಕದಲ್ಲಿರತಕ್ಕಂಥ ದೇವ್ರ ನೋಡಿ ತಂದೆಯೇ ಅಂತ ನೋಡಕ್ ಕಷ್ಟ ಆಗುತ್ತೆ ಅವ್ರಿಗೆ. ಅಂಥವ್ರು ಮದುವೆ ಆದ್ರೂ ಕೂಡ ಕಷ್ಟ. ತಂದೆಯ ಪ್ರೀತಿಯನ್ನ ಅನುಭವಿಸತಕ್ಕಂಥ ಹೆಣ್ಣು ಮಕ್ಕಳು ಮದುವೆ ಆದ್ರೂ ಕೂಡ ಅವ್ರು ಬಹಳ ಕಷ್ಟ ಅವ್ರಿಗೆ. ಯಾಕೆ ಗೊತ್ತಾ? ಅವ್ರ ಗಂಡದಿನ ಕೂಡ ಅವ್ರ ತಂದೆಯ ದೃಷ್ಟಿಯಲ್ಲೇ ನೋಡ್ತಾರೆ. ಗಂಡಸರೆಲ್ಲ ಹಿಂಗೆ, ನಮ್ಮ ತಂದೆ ಹಿಂಗೆ, ಇವರು ಹಂಗೆ. ಯೂನಿಟ್ ಬಿ ಹೀಲ್ಡ್. ನಿಮ್ಮ ಮದುವೆ ಜೀವನದಲ್ಲಿ ಸಂತೋಷ, ಸಮಾಧಾನ, ಪ್ರೀತಿ, ಬಾಂಧವ್ಯನ ನೀವು ಅನುಭವಿಸ್ಬೇಕಂದ್ರೆ, ಒಂದು ವೇಳೆ ಕೆಟ್ಟ ತಂದೆಗಳ ಅನುಭವದಲ್ಲಿ ನೀವು ಬೆಳೆದಿರೋದಾದ್ರೆ ಆ ನೋವಿನಿಂದ ನೀವು ಹೀಲ್ ಆಗ್ಬೇಕು. ಇಲ್ಲಾಂದ್ರೆ ಗಂಡ ಎಷ್ಟೇ ಪ್ರೀತಿ ತೋರಿಸಿದ್ರು, ಎಷ್ಟೇ ಮಮತೆ ತೋರಿಸಿದ್ರು, ಎಷ್ಟೇ ಕಾಳಜಿ ತೋರಿಸಿದ್ರು, ಎಷ್ಟೇ ಜವಾಬ್ದಾರಿ ತಗೊಂಡ್ರು, ನಿಮ್ಮ ಮನಸ್ಸಲ್ಲಿ ಆ ಪ್ರೀತಿಯನ್ನ ಪಡ್ಕೊಳ್ಳೋ ಒಂದು ಕೆಪಾಸಿಟಿನೇ ಒಡೆದೋಗ್ಬಿಟ್ಟಿರುತ್ತೆ. ಅದಕ್ಕೆ ಅನೇಕ ಮದುವೆ ಜೀವಿತಗಳು ಒಡೆದೋಗಿವೆ. ಗಂಡ ಸರಿ ಅಂತ ಅಲ್ಲ, ಅವ್ರ ತಂದೆ ಸರಿ ಇರಲಿಲ್ಲ. ಅವ್ರ ತಂದೆ ಒಂದು ಪಿಕ್ಚರ್ನ ಅವ್ರ ಗಂಡನಲ್ಲಿ ನೋಡಿ, ಅವ್ರ ಗಂಡನ ತಂದೆನ ದ್ವೇಷ ಯಾವ ರೀತಿ ಮಾಡ್ತಾ ಇದ್ರು, ಗಂಡನನ್ನ ಆ ರೀತಿ ದ್ವೇಷ ಮಾಡ್ತಾರೆ. ದಿಸ್ ಇಸ್ ವೆರಿ ಡೀಪ್, ಬಟ್ ಯು ಅಂಡರ್ಸ್ಟ್ಯಾಂಡ್ ಇಟ್. ನಿಮ್ಮ ನೋವುಗಳನ್ನ ನಿಮ್ಮ ತಂದೆಯಿಂದ ನಿಮ್ಮನ್ನು ನೋಯಿಸಿದ್ರೆ ಪರಲೋಕದ ತಂದೆ ಕಡೆಗೆ ನೀವು ಬನ್ನಿ. ಆತರ ವಾಕ್ಯವನ್ನು ಓದುವಾಗ ಈ ಪರಲೋಕದ ತಂದೆ ಬಹಳ ವಿಭಿನ್ನವಾದ ತಂದೆ. ಆತರ ಪ್ರೀತಿ ಅಪಾರವಾದದ್ದು, ಮಿತಿ ಇಲ್ಲದ್ದು. ಆತ ನಮಗೋಸ್ಕರ ಚಿಂತಿಸುವಂತ ದೇವರು, ಆತ ನಮ್ಮ ಕೈ ಹಿಡಿದುಕೊಂಡು ನಡೆಸುವಂತ ದೇವರು, ಎಲ್ಲಾ ಪರಿಸ್ಥಿತಿಗಳು ಕೂಡ ನಮ್ಮನ್ನು ಹೊರುವಂತ ದೇವರು. ಆ ಪ್ರಕಟಣೆಗಳನ್ನ ದೇವರ ವಾಕ್ಯದ ಮುಖಾಂತರ ಓದುವಾಗ, ಆತನು ನಮ್ಮ ನೋವುಗಳನ್ನ ವಾಸಿ ಮಾಡುವಾಗ, ನಮ್ಮ ಒಂದು ಹೃದಯಗಳನ್ನ ಪುನರ್ ಕಟ್ಟುವಾಗ, ಮತ್ತೆ ನಾವು ಪರಲೋಕದ ದೇವರ ತಂದೆಯ ಸಂಬಂಧವನ್ನ ನಾವು ಅನುಭವಿಸೋದಕ್ಕೆ ಸಾಧ್ಯ. ಆವಾಗ ನಮ್ಮ ಜೀವಿತಗಳು ಸ್ಥಾಪಿಸಲ್ಪಡ್ತವೆ, ನಮ್ಮ ಕುಟುಂಬಗಳು ಸ್ಥಾಪಿಸಲ್ಪಡ್ತವೆ. ನಾವು ಧೈರ್ಯವಾಗಿ ನಮ್ಮ ತಲೆ ಎತ್ತಿ
ನಾವು ಈ ಲೋಕದಲ್ಲಿ ಜೀವಿಸಕ್ಕೆ ಸಾಧ್ಯ. ಹಲ್ಲೆಲೂಯಾ. ನಾವು ಪ್ರಾರ್ಥನೆ ಮೊದಲನೇದೇನು? ಅನೇಕರು ಯಾವ ರೀತಿ ಸ್ಟಾರ್ಟ್ ಮಾಡ್ತೀರಾ ಪ್ರಾರ್ಥನೆ? ಅಪ್ಪಾ ನೋಡಿ ನನ್ನ ಕಷ್ಟ ಯಾವ ರೀತಿ ಇದೆ, ನೋಡಂಗೆ ಎಂತ ಗಂಡ ಇದೆ ನೋಡಿ, ಎಂತ ಹೆಂಡತಿ ಇದೆ ನೋಡಿ, ಎಂತ ಮಕ್ಕಳು ನೋಡಿ, ತಲೆ ತಿಂತವ್ರು ನನಗೆ. ಕೆಲ್ಸಕ್ಕೆ ಹೋದ್ರೆ ಅಲ್ಲೋ ತಲೆನೋವು, ಮನೆಗೆ ಬಂದ್ರೆ ಇಲ್ಲೋ ತಲೆನೋವು, ಎಲ್ಲೋಗ್ಲಿ ನಾನು. ನಿಮ್ಮ ಪ್ರಾರ್ಥನೆ ನಮ್ಮ ಗೋಳಾಟ ಕಣ್ಣೀರಿಂದ ಸ್ಟಾರ್ಟ್ ಮಾಡಬೇಡಿ. ನಿಮ್ಮ ಪ್ರಾರ್ಥನೆಯನ್ನ ದೇವರು ಯಾರು ಎಂಬುದಾಗಿ ಅರ್ಥ ಮಾಡಿಕೊಂಡು ಪರಲೋಕದಲ್ಲಿ ಇರುವ ನಮ್ಮ ತಂದೆ, ನಿಮ್ಮ ಪರಿಸ್ಥಿತಿ ಏನೇ ಇರಲಿ, ಅಕ್ಕಪಕ್ಕದವರು ಯಾವ ರೀತಿ ನೋಡ್ತಾ ಇರಲಿ, ನೀವು ಪ್ರಾರ್ಥನೆಯನ್ನ ಪ್ರಾರಂಭ ಮಾಡಿದಾಗ ಯಾವ ರೀತಿ ಪ್ರಾರಂಭ ಮಾಡಬೇಕು? ಸ್ತೋತ್ರದಿಂದ, ಆರಾಧನೆಯಿಂದ, ದೇವರು ಯಾರು ಎಂಬುದಾಗಿ ಗ್ರಹಿಸಿಕೊಳ್ಳುತ್ತಾ ಯಾರ ಬಳಿಗೆ ನೀವು ಬರ್ತಾ ಇದ್ದೀರಾ. ಪ್ರಾರ್ಥನೆ ಅನ್ನೋದಕ್ಕೆ ಕಣ್ಮುಚ್ಕೊಂಡು ಪ್ರಾರ್ಥನೆ ಮಾಡ್ಬೇಕಂದ್ರೆ ಯು ಶುಡ್ ನೋ ಯಾರ ಮುಂದೆ ನೀವು ಬರ್ತಾ ಇದ್ದೀರಿ ಎಂಬುದಾಗಿ. ಒಬ್ಬ ಮನುಷ್ಯರ ಮುಂದೆ ಅಲ್ಲ, ಅಥವಾ ಯಾವುದೋ ಸೀಲಿಂಗ್ ಮುಂದೆ, ಗೋಡೆ ಮುಂದೆ ಅಲ್ಲ ನೀವು ಬರ್ತಾ ಇರೋದು. ನೀವು ಪ್ರಾರ್ಥನೆ ಮಾಡೋದಕ್ಕೆ ಬಂದಾಗ ನೀವು ಪರಲೋಕದಲ್ಲಿ ಇರುವ ನಮ್ಮ ತಂದೆ ಕಡೆಗೆ ನಾವು ಬರ್ತಾ ಇದ್ದೇವೆ. ಆ ನಂಬಿಕೆಯಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು, ಆ ಭಾವನೆಗಳನ್ನ ಪ್ರಾರ್ಥನೆ ಮಾಡಬೇಕು. ಒಬ್ಬ ತಂದೆಯೊಟ್ಟಿಗೆ ನಾವು ಮಾತನಾಡ್ತಿದ್ದೇವೆ ಏನೋ ನಂಬಿಕೆಯಲ್ಲಿ ನಾವು ಪ್ರಾರ್ಥನೆ ಮಾಡಿದಾಗ ನಮ್ಮ ಪ್ರಾರ್ಥನೆ ಶೈಲಿ, ಮಾತುಗಳು ಎಲ್ಲ ಕೂಡ ಡಿಫ್ರೆಂಟ್ ಆಗಿರ್ತವೆ. ಹಲ್ಲೆಲೂಯಾ. ಆ ರೀತಿಯಾಗಿ ನಾವು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಯೇಸು ಸ್ವಾಮಿ ಅಪೇಕ್ಷಿಸ್ತಾ ಇದ್ದಾರೆ. ಎರಡನೇದು, ಹ್ಯಾಲೋಡ್ ಬಿ ಯೋರ್ ನೇಮ್. ನಿನ್ನ ನಾಮವು ಪರಿಶುದ್ಧವೆನಿಸಲ್ಪಡಲಿ. ಪರಲೋಕದಲ್ಲಿ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆನಿಸಲ್ಪಡಲಿ. ನಿನ್ನ ನಾಮ ಅಂತ ಹೇಳಿದಾಗ ದೇವರೇ, ನಿನ್ನ ನಾಮವು ನನ್ನ ಜೀವಿತದ ಮುಖಾಂತರ ಮಹಿಮೆ ಹೊಂದಲ್ಪಡಬೇಕು. ದೇವರೇ, ಈ ಲೋಕದಲ್ಲಿ, ನನ್ನ ಕುಟುಂಬದಲ್ಲಿ, ನನ್ನ ರಾಜ್ಯದಲ್ಲಿ, ನನ್ನ ದೇಶದಲ್ಲಿ, ಎಲ್ಲಾ ಸ್ಥಳಗಳು ಕೂಡ ನಿನ್ನ ನಾಮವು ಕೊಂಡಾಡಲ್ಪಡಬೇಕು. ಎಷ್ಟು ಜನ ನಿಮ್ಮ ಜೀವನದಲ್ಲಿ ನಿಮ್ಮ ಗೌರವವನ್ನು ಕಾಪಾಡ್ಕೊಳಕ್ ಬಯಸ್ತೀರಾ? ಕುಟುಂಬದ ಗೌರವವನ್ನ, ನಿಮ್ಮ ಗೌರವವನ್ನ ಎಷ್ಟು ಜನ ಕಾಪಾಡ್ಕೊಳ್ಳೋಕೆ ಬಹಳ ಕೇರ್ಫುಲ್ ಆಗಿರ್ತೀರ? ಒಳಗೆ ಹೆಂಗೇ ಇರಲಿ, ಆಚೆ ಬಂದಾಗ ಎಲ್ಲರೂ ಕೇರ್ಫುಲ್ ಆಗ್ಬಿಡ್ತೇವೆ. ಎಸ್, ನಿಮ್ಮ ಗೌರವನ ಕಾಪಾಡ್ಕೊಳಕ್ ಬಯಸ್ತೀರ ತಾನೆ. ಬಟ್ ದೇವರ ಗೌರವ ಯಾವ ರೀತಿಯಾಗಿ ಕಾಪಾಡಲ್ಪಡುತ್ತೆ? ಆ ಮಗು ಇಲ್ಲಿ ಬಂದು ಆಟ ಆಡ್ಕೊಂಡು ತುಂಟತನ ಮಾಡ್ಕೊಂಡು ಎಲ್ಲ ಮಾಡ್ತಾ ಇದ್ರೆ ಎಲ್ಲರೂ ಏನಂತಾರೆ? ಫಸ್ಟ್ ಅವ್ರ ಅಪ್ಪ ಅಮ್ಮ ಕರ್ಕೊಂಬನ್ನಿ ಅಂತಾರೆ. ಈ ಮಗುನ್ ನೋಡಿ ಹೇಳ್ತೇವೆ ಅವ್ರ ಅಪ್ಪ ಅಮ್ಮ ಎಂತವ್ರು ಎಂಬುದಾಗಿ. ನಮ್ಮನ್ನ ನೋಡಿ ಜನರು ಹೇಳ್ತಾರೆ ಇವ್ರ ದೇವರು ಎಂತವ್ರು ಎಂಬುದಾಗಿ. ಎಷ್ಟು ಜನ ನಮ್ಮ ದೇವರ ಹೆಸರು ಕೊಂಡಾಡಲ್ಪಡಬೇಕು, ನಮ್ಮ ಜೀವಿತದ ಮುಖಾಂತರ ಮಹಿಮೆ ಹೊಂದಲ್ಪಡಬೇಕು, ಘನ ಹೊಂದಬೇಕೆಂಬುದಾಗಿ ಎಷ್ಟು ಜನ ಬಯಸ್ತೀವಿ? ಅಂದ್ರೆ ನಮ್ಮ ಜೀವನ ಜನರ ಮುಂದೆ ಆ ರೀತಿಯ ಕಾಣ್ಬೇಕು, ವ್ಯತ್ಯಾಸವಾಗಿ ಕಾಣ್ಬೇಕು. ನಮ್ಮ ಮಾತುಗಳು, ನಮ್ಮ ಯೋಚನೆಗಳು, ನಮ್ಮ ಬಯಕೆಗಳು, ನಮ್ಮ ಹವ್ಯಾಸಗಳು. ಆವಾಗ ಸಮಥಿಂಗ್ ಡಿಫರೆನ್ಸ್ ಅಬೌಟ್ ದಿಸ್ ಪೀಪಲ್, ಇದೇನೋ ಬಹಳ ವ್ಯತ್ಯಾಸವಾಗಿದ್ದಾರೆ. ಯಾರೊಬ್ರು ಹೇಳಿದ್ರು 5 ಸುವಾರ್ತೆಗಳಿದೆಯಂತೆ. ಎಷ್ಟು ಸುವಾರ್ತೆಗಳಿದೆ ಬೈಬಲಲ್ಲಿ? ಎಷ್ಟಿದೆ? ಬಟ್ ಇನ್ನೊಬ್ರು 5 ಇದೆಯಂತೆ. ಮತ್ತೇನು, ಮಾರ್ಕನು, ಲೂಕನು, ಯೋಹನನು, ಇನ್ನೊಂದು ಪವನ್ನು, ನಿಶಾ, ಮನೋಹರು, ಆಲ್ಬಿನ್ನು. 5ನೇ ಸುವಾರ್ತೆ ನಾವು. ನಿಮ್ಗೆ ಕೂಡ ಎಲ್ಲರೂ, ಪ್ರತಿಯೊಬ್ಬರ ಹೆಸರುಗಳು ಕೂಡ, ನನ್ನ ಹೆಸರು ಕರೆದಾಗ ನಿಮ್ಮ ಲೈಫ್ ಕೂಡ, ನಿಮ್ಮ ಲೈಫ್ ಕೂಡ ಒಂದು ಸುವಾರ್ತೆನೆ. ಎಷ್ಟೋ ಜನ 4 ಸುವಾರ್ತೆಗಳು ಓದೋದೇ ಇಲ್ಲ ಅವರು, ಬಟ್ 5ನೇ ಸುವಾರ್ತೆಯನ್ನ ಡೈಲಿ ಓದ್ತಾ ಇದ್ದಾರೆ. ನಿಮ್ಮ ಮನೆಗೆ ಬರೀ ಕೆಲಸ ಓದ್ತಾ ಇದ್ದಾರೆ, ನಿಮ್ಮ ಲೈಫ್ನ. ಕಾಲೇಜ್ಗಳು ಹೋದ್ರೆ ಫ್ರೆಂಡ್ಸ್ ಓದ್ತಾ ಇದ್ದಾರೆ, ನೀವು ಕೆಲಸ ಹೋಗಿದ್ರೆ ಅಲ್ಲಿ ನಿಮ್ಮ ಲೈಫ್ನ ಓದ್ತಾ ಇದ್ದಾರೆ. ಈ ಸುವಾರ್ತೆಯನ್ನ ಓದಿ ಆ 4 ಸುವಾರ್ತೆಗಳನ್ನ ಓದ್ಬಾರ್ದ ಬೇಡ ಅಂತ ಡಿಸೈಡ್ ಮಾಡ್ತಾರೆ ಅವರು. ಈ ಸುವಾರ್ತೆನೇ ಹಿಂಗಿದ್ರೆ ಇನ್ನು 4 ಸುವಾರ್ತೆಗಳನ್ನ ಯಾರು ಓದ್ತಾರೆ? ಸೊ ಎರಡನೇ ಪ್ರಾರ್ಥನೆ ಇದೆ, ಗಾಡ್ ಹ್ಯಾಲೋಡ್ ಬಿ ಯೋರ್ ನೇಮ್. ನಿನ್ನ ನಾಮವು ಪರಿಶುದ್ಧವೆನಿಸಲ್ಪಡಲಿ. ಕೇವಲ ನನ್ನ ಕುಟುಂಬದ ಘನತೆ ನಾನು ಕಾಪಾಡ್ಕೊಳ್ಳೋಕೆ ಮಾತ್ರ ನಾನು ಪ್ರಯತ್ನಿಸೋದಿಲ್ಲ, ನನ್ನ ಘನತೆ, ನನ್ನ ಗೌರವವನ್ನ ಮಾತ್ರ ನಾನು ಕಾಪಾಡ್ಕೊಳ್ಳೋಕೆ ಬಯಸೋ ವ್ಯಕ್ತಿಯಲ್ಲ. ದೇವರೇ, ನಿನ್ನ ಒಂದು ಘನತೆಯನ್ನ ಈ ಲೋಕದಲ್ಲಿ ನಿನ್ನ ಮಗುವಾಗಿ ಜೀವಿಸ್ತಾ ಇದ್ದೇನೆ, ನಿನ್ನ ಮಗಳಾಗಿ ಜೀವಿಸ್ತಾ ಇದ್ದೇನೆ. ನೋಡೋರ ದೃಷ್ಟಿಯಲ್ಲಿ ನಿನ್ನ ನಾಮವನ್ನ ನಾನು ಮೇಲೆ ಕೆತ್ತಲು ಬಯಸ್ತೇನೆ ಅನ್ನೋದೇ ಈ ಪ್ರಾರ್ಥನೆ ಅರ್ಥ. ಹಲ್ಲೆಲೂಯಾ. ಹ್ಯಾಲೋಡ್ ಬಿ ಯೋರ್ ನೇಮ್. ನಿನ್ನ ನಾಮವು ಪರಿಶುದ್ಧವೆನಿಸಲ್ಪಡಲಿ. 3ನೇದು, ಯುವರ್ ಕಿಂಗ್ಡಮ್ ಕಮ್, ಯುವರ್ ವಿಲ್ ಬಿ ಡನ್ ಆನ್ ಅರ್ತ್. ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರೋ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ಹಲ್ಲೆಲೂಯಾ. ನಮ್ಮ ಪ್ರಾರ್ಥನೆಯ 3ನೇ ಅಂಶ ಏನಾಗಿರ್ಬೇಕು? ನಿನ್ನ ರಾಜ್ಯವು ಅಂದ್ರೆ ನನ್ನ ರಾಜ್ಯ ಹೋಗಲಿ, ಲೋಕದ ರಾಜ್ಯಗಳು
ಹೋಗಲಿ. ಕರ್ತನೆ ನಿನ್ನ ರಾಜ್ಯವು ಬರಲಿ. ಅದರ ಅರ್ಥ ಏನು? ದೇವರೇ ನಿನ್ನ ಸಾನ್ನಿಧ್ಯ ಬರಲಿ, ನಿನ್ನ ಆಳ್ವಿಕೆ ಉಂಟಾಗಲಿ. ಎಲ್ಲರೂ ಹೇಳಿ ಒಂದು ಮಾತು. ಇಡೀ ಭಾರತ ದೇಶದಲ್ಲಿ, ಇಡೀ ಲೋಕದಲ್ಲಿ ಏನ್ ನಡೀತಾ ಇದೆ? ದೇವ್ರ ಚಿತ್ತ ನಡೀತಾ ಇದೆಯಾ? ದೇವರು ಆಳ್ತಾ ಇದ್ದಾರಾ? ಆಗ ನಾವು ಪ್ರಶ್ನೆ ಮಾಡ್ಬೋದು, ಇಷ್ಟು ಅನಾಹುತಗಳು ನಡೀತಾ ಇದೆ, ಇಷ್ಟು ಬಡತನ, ಇಷ್ಟು ಶೋಷಣೆ, ಇಷ್ಟು ಭ್ರಷ್ಟಾಚಾರ, ಇಷ್ಟು ಆಗೆತನ, ಇಷ್ಟೆಲ್ಲ ಆಗ್ತಾ ಇರೋ ಕೂಡ ದೇವ್ರು ಏನ್ ಮಾಡ್ತಾ ಇದ್ದಾರೆ, ದೇವ್ರೆಲ್ಲಿದ್ದಾರೆ ಅನ್ನೋ ಪ್ರಶ್ನೆ ಆಗಿಂದಾಗ ಎಲ್ಲರಿಗೂ ಕೂಡ ಮೂಡುತ್ತಾ ಇಲ್ವಾ? ಬರುತ್ತಾ ಇಲ್ವಾ? ಬಟ್ ಯಾಕೆ ಇವೆಲ್ಲ ನಡೀತಾ ಇವೆ ಗೊತ್ತಾ? ಎಲ್ಲಾ ಕಡೆ ದೇವರ ಆಳ್ವಿಕೆ ನಡೀತಾ ಇಲ್ಲ, ಎಲ್ಲಾ ಕಡೆ ದೇವರ ರಾಜ್ಯ ಬಂದಿಲ್ಲ. ದೇವರ ರಾಜ್ಯ ಬಂದಿರೋದಲ್ಲಿ ಯಾರೆಲ್ಲ ಯೇಸು ಕ್ರಿಸ್ತನನ್ನ ತಮ್ಮ ರಾಜನಾಗಿ, ಅರಸನಾಗಿ, ಒಡೆಯನಾಗಿ, ಯಜಮಾನಾಗಿ ಸ್ವೀಕರಿಸಿದ್ದಾರೋ ಅಂತವರ ಜೀವನದಲ್ಲಿ ದೇವರು ಆಳ್ತಾ ಇದ್ದಾರೆ, ದೇವರ ರಾಜ್ಯ ಬಂದಿದೆ. ಹಲ್ಲೆಲೂಯ. ಊಹಿಸ್ಕೊಳ್ಳಿ, ಎಲ್ಲರ ಜೀವನದಲ್ಲಿ, ಇಡೀ ಪ್ರಪಂಚದಲ್ಲಿ ದೇವರ ರಾಜ್ಯ ಬಂದ್ರೆ ಯಾವ ರೀತಿ ಇರುತ್ತೆ ಜೀವಿತಗಳು, ಲೋಕ ಯಾವ ರೀತಿಯಾಗಿರುತ್ತೆ? ದೇವರ ವಾಕ್ಯ ಹೇಳ್ತಾ ಇದ್ದಾರೆ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ಅಂದ್ರೆ ಪರಲೋಕದಲ್ಲಿ ದೇವರ ಚಿತ್ತ ನೆರವೇರ್ತಾ ಇದೆ, ಅರೆ ಭೂಲೋಕದಲ್ಲಿ ನೆರವೇರ್ತಾ ಇದೆಯಾ? ಇಲ್ಲ. ಯಾಕೆ? ಪರಲೋಕದಲ್ಲಿ ಯಾಕೆ ನೆರವೇರ್ತಾ ಇದೆ, ಭೂಲೋಕದಲ್ಲಿ ಯಾಕೆ ನೆರವೇರ್ತಾ ಇಲ್ಲ? ದೇವರ ಚಿತ್ತ ಏನು? ದೇವರ ಚಿತ್ತ ಸಂತೋಷ, ಸಮಾಧಾನ, ಸಮೃದ್ಧಿ, ನೀತಿ, ಪರಿಶುದ್ಧತೆ, ಸಮಾನತೆ, ಐಶ್ವರ್ಯ, ಸ್ವಸ್ಥತೆ, ಇದೆಲ್ಲ ರಕ್ಷಣೆ, ಇದೆಲ್ಲ ಕೂಡ ದೇವರ ಚಿತ್ತ. ಪರಲೋಕದಲ್ಲಿ ಇವೆಲ್ಲ ಇದೆ. ಪರಲೋಕದಲ್ಲಿ ಆಳ್ತಾರ ನೋಡಿದಿರ? ಅದು ಪರಲೋಕದಲ್ಲಿ ಯಾರಾದ್ರೂ ದುಡ್ಡು ಇಲ್ಲದೆ, ಕೆಲಸ ಇಲ್ಲದೆ, ನೋವಿನಿಂದ ಇರ್ತಾರ ಯಾರಾದ್ರು? ಪರಲೋಕದಲ್ಲಿ ಏನಿದೆ? ಸಂತೋಷ, ಸಮಾಧಾನ, ಸಮೃದ್ಧಿ, ಸಮಾನತೆ. ಹಲ್ಲೆಲೂಯ. ಪರಲೋಕದಲ್ಲಿ ದೇವರೇ ನಿನ್ನ ಚಿತ್ತವು ನೆರವೇರೋ ಪ್ರಕಾರ ಪರಲೋಕ ಯಾವ ರೀತಿಯಾಗಿದೆಯೋ ಆ ರೀತಿಗೆ ಭೂಲೋಕವನ್ನ, ನಮ್ಮ ಪ್ರಾರ್ಥನೆ ಏನು? ಈ ಭೂಲೋಕದ ಕರ್ಕೊಂಡು ಹೋಗೋ ದೇವ್ರೆ, ಅಂದ್ರೆ ನಾನು ಮಾತ್ರ ಚೆನ್ನಾಗಿರ್ಬೇಕು. ಬಟ್ ದೇವರ ಬಯಕೆಯನ್ನು ಮೊದಲಿನಿಂದ ಕೂಡ ಈ ಭೂಲೋಕ ಪರಲೋಕ ರೀತಿ ಆಗ್ಬೇಕು, ಅಂತ ಪರಲೋಕ ಭೂಲೋಕಕ್ಕೆ ಬರ್ಬೇಕೆಂಬುದಾಗಿ. ಹಲ್ಲೆಲೂಯ. ಪರಲೋಕದಲ್ಲಿ ದೇವರ ಚಿತ್ತ ನೆರವೇರೋದಕ್ಕೆ ಯಾವುದೇ ರೆಸಿಸ್ಟೆನ್ಸ್ ಇಲ್ಲ, ಯಾವುದೇ ಆತಂಕ ಇಲ್ಲ. ಆದ್ರೆ ಭೂಲೋಕದಲ್ಲಿ ದೇವರ ಚಿತ್ತ ನೆರವೇರ್ಬೇಕಂತ ಆಸೆ ಇದೆ, ಅದು ನೆರವೇರ್ತಾ ಇಲ್ಲ. ಯಾಕಂದ್ರೆ ಏನಿದೆ ಅಲ್ಲಿ? ಆಪೋಸಿಷನ್, ರೆಸಿಸ್ಟೆನ್ಸ್. ಜನರು ಅದಕ್ಕೆ ತಡೆಯಾಗಿದ್ದಾರೆ. ಸೈತಾನನು, ದೆವ್ವಗಳು, ಭೂತಗಳು, ಪಿಶಾಚಿಗಳು, ಇವರೆಲ್ಲರೂ ಕೂಡ ಏನ್ ಮಾಡ್ತಾ ಇದ್ದಾರೆ? ಪರಲೋಕ ಭೂಲೋಕಕ್ಕೆ ಬರಬಾರದು, ಜನರು ರಕ್ಷಣೆ ಪಡಬಾರದು, ಹೊಂದಬಾರದು ಎಂಬುದಾಗಿ ಹಿಡಿದಿಟ್ಕೊಂಡಿದ್ದಾರೆ. ಆದ್ರೆ ನಮ್ಮ ಪ್ರಾರ್ಥನೆ ಏನಾಗಿರ್ಬೇಕು? ನಿನ್ನ ರಾಜ್ಯವು, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ನನ್ನ ಜೀವನದಲ್ಲಿ, ನನ್ನ ಕುಟುಂಬದಲ್ಲಿ, ನನ್ನ ರಾಜ್ಯದಲ್ಲಿ, ನನ್ನ ದೇಶ. ಎಷ್ಟು ಜನ ಈ ರೀತಿ ಪ್ರಾರ್ಥನೆ ಮಾಡ್ತಾರೆ ಹೇಳಿ? ದೇವರ ಸ್ತೋತ್ರ. ಕೆಲವು ಕೇಳ್ತಿದ್ದೀರಾ? ನಿಮ್ಮ ಪ್ರಾರ್ಥನೆ ಅಂಶ ಇದೆಯಾ? ನಿಮ್ಮ ಪ್ರಾರ್ಥನೆ ಏನಿದೆ ಗೊತ್ತಾ? ನನಗೆ ಗೊತ್ತು. ನೆಕ್ಸ್ಟ್ ಪಾಯಿಂಟ್ ಅದೇ, 4ನೇ ಪಾಯಿಂಟ್. ಇದು ಮಾತ್ರ ಎಲ್ಲರಿಗೂ ಗೊತ್ತು. ನಮ್ಮ ಅನುದಿನದ ಆಹಾರವನ್ನು ಇವತ್ತು ನಮಗೆ ಸಿಕ್ಕಿದ್ರೆ ಸಾಕು. ಅಂದ್ರೆ ಡೈರೆಕ್ಟ್ ಆಗಿ ಈ ರೀತಿ ಅನುದಿನದ ಆಹಾರಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾ ಇರ್ಬೋದು ನೀವು. ಯಾಕಂದ್ರೆ ದೇವರೆಲ್ಲ ಕೊಟ್ಬಿಟ್ಟಿದ್ದಾರೆ, ಕಿಚನ್ ಎಲ್ಲ ಫುಲ್ ಇದೆ, ಪ್ರಾವಿಷನ್ ಎಲ್ಲ ಬಂದ್ಬಿಟ್ಟಿದೆ. ಅದಕ್ಕೆ ಇದಕ್ಕೋಸ್ಕರ ಪ್ರಾರ್ಥನೆ ಮಾಡದೇ ಇರ್ಬೋದು. ಬಟ್ ಇದು ಅರ್ಥ ಏನಂದ್ರೆ, ನಿಮ್ಮ ಅಗತ್ಯಗಳಿಗೋಸ್ಕರ ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಾ. ಮೊದಲನೇದು ಪರಲೋಕದ ನಮ್ಮ ತಂದೆಯೇ ಬಿಟ್ಟಾಕಿ. 2ನೇ ಪಾಯಿಂಟ್ ಏನು? ನಿನ್ನ ನಾಮವು ಪರಿಶುದ್ಧೀಕರಿಸಲ್ಪಡಲಿ, ಅದನ್ನು ಬಿಟ್ಟಾಕಿ. 3ನೇದು ನಿನ್ನ ರಾಜ್ಯ ಬರಲಿ, ನಿನ್ನ ಚಿತ್ತವು ನೆರವೇರಲಿ, ಅದನ್ನ ಸೈಡ್ಗೆ ಹಾಕಿ. ಬಟ್ ಇದು ಇಂಪಾರ್ಟೆಂಟ್, ಇಂಪಾರ್ಟೆಂಟ್. ನನಗೇನು ಬೇಕೋ, ನನ್ನ ಪ್ರಾಬ್ಲಮ್, ನನ್ನ ನೀಡ್, ಅದು ಮಾತ್ರ ಬೇರೆಯವ್ರು ಹೆಂಗಾದ್ರು ನನಗೇನಾಗಬೇಕು. ಅದಕ್ಕೆ ಇದ್ರ ಬಗ್ಗೆ ಹೆಚ್ಚು ಮಾತಾಡಕ್ಕೆ ಬಯಸೋದಿಲ್ಲ. ಯಾಕಂದ್ರೆ ಇದೆಲ್ಲರಿಗೂ ಗೊತ್ತು. ಅರೆ ಪ್ರಾರ್ಥನೆ ಮಾಡಬಾರ್ದ? ನಮ್ಮ ಅಗತ್ಯಗಳಿಗೋಸ್ಕರ, ನಮ್ಮ ಕಷ್ಟಗಳಿಗೋಸ್ಕರ, ನಮ್ಮ ತೊಂದರೆಗೋಸ್ಕರ ಪ್ರಾರ್ಥನೆ ಮಾಡಬಾರ್ದ? ನೋ, ಏಸಮೆ ಹೇಳ್ತಾ ಇಲ್ಲ. ಬಟ್ ಪ್ರಾರ್ಥನೆ ಎಲ್ಲ ಅದೇ ಆಗ್ಬಾರ್ದು. ನಮ್ಮ ಅಗತ್ಯಗಳಿಗೋಸ್ಕರ ಪ್ರಾರ್ಥನೆ ಮಾಡೋದ್ರಲ್ಲಿ ತಪ್ಪಿಲ್ಲ. ಅಗತ್ಯಗಳಿದೆ, ದೇವರ ಮೇಲೆ ನಂಬಿಕೆ ಹಾಕ್ಬೇಕು, ಪ್ರಾರ್ಥನೆ ಮಾಡಬೇಕು. ದೇವರು ಒದಗಿಸ್ತಾರೆ, ದೇವ್ರ ಸ್ತೋತ್ರ. ನನಗೆ ಗೊತ್ತು, ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ದೇವರು ಅದ್ಭುತವಾದ ರೀತಿಯಲ್ಲಿ ನಮ್ಮ ಅಗತ್ಯಗಳನ್ನ ದೇವರು ಸಲ್ಲಿಸಿದ್ದಾರೆ. ನನ್ನ ಸಾಕ್ಷಿ ಹೇಳ್ಕೊಳಕ್ ಹೋದ್ರೆ, ನಿಮ್ಮ ಸಾಕ್ಷಿ ಕೇಳಕ್ ಹೋದ್ರೆ ಸಮಯ ಸಾಕೋಗೋದಿಲ್ಲ, ಇಡೀ ದಿನ ಬೇಕಾಗುತ್ತೆ. ಪ್ರತಿಯೊಬ್ಬರ ಜೀವನದಲ್ಲಿ ದೇವರು ತನ್ನ ಅಗತ್ಯಗಳ ತಕ್ಕ ಸಮಯದಲ್ಲಿ ಅದ್ಭುತವಾದ ರೀತಿಯಲ್ಲಿ, ಅನಿರೀಕ್ಷಿತವಾದ ರೀತಿಯಲ್ಲಿ ಯಾವ ರೀತಿ ಒದಗಿಸಿಕೊಟ್ಟಿದ್ದಾರೆ ಎಂಬ ಹೇಳಕ್ಕೆ ಪ್ರತಿಯೊಬ್ಬರು ಕೂಡ 100 ಸಾಕ್ಷಿಗಳನ್ನ ನಮ್ಮ ಜೀವನ ಹೊಂದ್ಕೊಂಡಿದ್ದೇವೆ. ನಮ್ಮ ಅಗತ್ಯಗಳಿಗೋಸ್ಕರ ಪ್ರಾರ್ಥನೆ ಮಾಡಬಾರ್ದು ಅಂತ
ಹೇಳ್ತಾ ಇಲ್ಲ. ಬಟ್ ನಮ್ಮ ಪ್ರಾರ್ಥನೆ ಎಲ್ಲ ಬರೀ ನಮ್ಮ ವೈಯಕ್ತಿಕ ಅಗತ್ಯಗಳಿಗೆ ಆಗಿರದೆ ದೇವರ ರಾಜ್ಯಕ್ಕೋಸ್ಕರ ಆಗಿರಬೇಕು, ಇತರರಿಗೋಸ್ಕರ ಇರಬೇಕು, ದೇವರ ಚಿತ್ತ ನಮ್ಮ ಜೀವನದಲ್ಲಿ ನೆರವೇರುವ ಒಂದು ವಿಷಯಕ್ಕೋಸ್ಕರ ಆಗಿರಬೇಕು. ಕಂಪೇರ್ ಮಾಡಿ ಈ ಪ್ರಾರ್ಥನೆಗೂ ಒಂದು. ಫಸ್ಟ್ ಆಫ್ ಆಲ್ ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಾ ಅಂತ ನೋಡ್ಕೊಳ್ಳಿ, ನಂಬರ್ 1. ನಂಬರ್ 2, ನೀವು ಪ್ರಾರ್ಥನೆ ಮಾಡ್ತಾ ಇದ್ರೆ ನಿಮ್ಮ ಪ್ರಾರ್ಥನೆಗೂ ಈ ಪ್ರಾರ್ಥನೆಗೂ ಕಂಪೇರ್ ಮಾಡಿ ನೋಡಿ. ಯೇಸು ಸ್ವಾಮಿ ಯಾವ ರೀತಿಯಾಗಿ ಪ್ರಾರ್ಥನೆ ಮಾಡು ಅಂತ ಹೇಳಿದ್ದಾರೆ, ನಾವು ಯಾವ ರೀತಿಯಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಯಾರಿಂದ ಕಲ್ತ್ಕೊಂಡ್ರಿ ಪ್ರಾರ್ಥನೆ ಮಾಡೋದು? ಫಸ್ಟ್ ಆಫ್ ಆಲ್ ಯಾರು ಕಲ್ತ್ಕೊಂಡ್ರಿ ನಿಮಗೆ ಪ್ರಾರ್ಥನೆ ಮಾಡೋದು? ಯಾರ ಹತ್ರ ಕಲಿಬೇಕಾಗಿತ್ತು ನೀವು? ಅಲ್ಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಗಿರೋದು. ನೀವು ಪ್ರಾರ್ಥನೆ ಯೇಸು ಸ್ವಾಮಿ ಹತ್ರ ಹೋಗಿ ಕಲ್ಸ್ಕೊಡು ಅಂತ ಕೇಳಿದ್ರೆ ನೆಟ್ ಕಲ್ಸ್ಕೊಟ್ಟಿರೋರು. ನೀವು ಯಾರೆಲ್ಲ ಹೋಗಿ ಕೇಳ್ಕೊಂಬಂದಿದ್ರು ಅವ್ರ ಹತ್ರ ಹೋಗಿ ಕಲ್ತ್ಕೊಂಡ್ ಬಂದಿದ್ರ ನೀವು? ಫಸ್ಟ್ ಆ ಪ್ರಾರ್ಥನೆ ಕಿತ್ತೆಸಿರಿ. ಯೇಸು ಸ್ವಾಮಿ ಯಾವ ರೀತಿ ಪ್ರಾರ್ಥನೆ ಮಾಡಕ್ ಕೇಳ್ಕೊಟ್ಟಿದಾರೋ ಆ ರೀತಿ ಮಾಡಿದ್ರೆ ಯೇಸು ಸ್ವಾಮಿ ಜೀವನ ಯಾವ ರೀತಿ ಆಗಿತ್ತೋ ಆ ರೀತಿ ನಮ್ಮ ಜೀವನ ಕೂಡ ಇರುತ್ತೆ. 5ನೇದು ಇಸ್ ಆಲ್ಸೋ ಇಂಪಾರ್ಟೆಂಟ್. ನಮಗೆ ತಪ್ಪು ಮಾಡಿದವರನ್ನ ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು. ಎಷ್ಟು ಜನ ಈ ಪ್ರಾರ್ಥನೆ ಮಾಡ್ತಾ ಇದ್ದೀರಾ? ಎಷ್ಟು ಜನ ಪ್ರತಿದಿನ ನಿಮ್ಮ ತಪ್ಪುಗಳಿಗೋಸ್ಕರ ಕ್ಷಮಾಪಣೆಯನ್ನ ದೇವ್ರ ಹತ್ರ ಕೇಳ್ತಾರೆ? ನೆಟ್ಟಿಗೆ ಕರೆಕ್ಟಾಗಿ ಹೇಳಿ, ಸುಳ್ಳು ಹೇಳ್ಬಿಡಿ. ಲಿಯೋ ಬ್ರದರ್ ಫಸ್ಟ್ ಹೇಳ್ಬಿಟ್ಟಿದ್ದಾರೆ ಇವತ್ತು, ಚರ್ಚೆ ಸುಳ್ಳು ಹೇಳ್ಬಾರ್ದು ಅಂತ. ಎಲ್ಲರೂ ಪ್ರತಿದಿನ ನಿಮ್ಮ ತಪ್ಪುಗಳಿಗೋಸ್ಕರ ಕ್ಷಮಾಪಣೆ ಕೇಳ್ತಾ ಇದ್ದೀರಾ? ಅಂದ್ರೆ ಪಾಯಿಂಟ್ ಬಗ್ಗೆ ನೀನು ಎಕ್ಸ್ಪ್ಲೇನ್ ಮಾಡೋದೇ ಬೇಕಾಗಿಲ್ಲ. ನಾನು ಯು ಆರ್ ದ ರಾಂಗ್ ಕಾಂಗ್ರಿಗೇಷನ್. ಹೋಗ್ಬಿಡಿ, ನೆಕ್ಸ್ಟ್ ಪಾಯಿಂಟ್ ಹೋಗ್ಬಿಡ್ಲಾ? ಅಲ್ಲ ಹೇಳ್ಬೇಕಾ? ಬಟ್ ಎಲ್ಲ ನೀವು ಕೇಳ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ, ಆದ್ರೂ ಕೇಳ್ತೀರಾ? ಕ್ರೈಸ್ತವ ಜೀವಿತ ಅನ್ನತಕ್ಕಂಥದ್ದು ದೇವರೊಟ್ಟಿಗೂ ಹಾಗೂ ಮನುಷ್ಯರೊಟ್ಟಿಗೂ ಇರತಕ್ಕಂಥ ಸಂಬಂಧ. ಪ್ರತಿದಿನದಲ್ಲೂ ಕೂಡ 2 ಕ್ಷೇತ್ರಗಳು ಕೂಡ ಏನೋ ತಪ್ಪುಗಳು ನಡೀತಾ ಇರ್ತವೆ. ಅದಕ್ಕೆ ಪ್ರತಿದಿನ ನಮ್ಮ ಕ್ರೈಸ್ತವ ಜೀವನದಲ್ಲಿ ದೇವರ ಬಳಿಗೆ ನಮ್ಮ ಪ್ರಾರ್ಥನೆಯಲ್ಲಿ ಒಂದು ಅಂಶ ಏನಾಗಿರ್ಬೇಕಂದ್ರೆ, ದೇವರೇ ನನ್ನ ತಪ್ಪುಗಳನ್ನ, ನೀವು ಇವತ್ತು ಮಾಡಿದ ತಪ್ಪುಗಳನ್ನ ಕ್ಷಮಿಸು. ಯಾವ ರೀತಿ ದೇವರು ಯಾವಾಗ ಕ್ಷಮಿಸ್ತಾರೆ ತಪ್ಪುಗಳನ್ನ? ಫಸ್ಟ್ ನೀವು ಬೇರೆಯವರ ತಪ್ಪುಗಳನ್ನ ಕ್ಷಮಿಸಿದ್ರೆ ಆವಾಗ ದೇವರು ನಿಮ್ಮ ತಪ್ಪುಗಳನ್ನ ಕ್ಷಮಿಸ್ತಾರೆ. ಅರ್ಥ ಆಯ್ತಾ? ನೀವು ಬೇರೆಯವರ ತಪ್ಪುಗಳನ್ನು ಕ್ಷಮಿಸದೆ ದೇವರ ಹತ್ರ ಬಂದು ನನ್ನ ತಪ್ಪುಗಳನ್ನು ಕ್ಷಮಿಸು ಅಂತ ಕೇಳಿದ್ರೆ ಆ ಪ್ರಾರ್ಥನೆಗೆ ಉತ್ತರ ಸಿಗೋದಿಲ್ಲ. ನಿಮ್ಮ ತಪ್ಪುಗಳಿಗೆ ಕ್ಷಮಾಪಣೆ ಸಿಗದೆ ಹೋದ್ರೆ ನಿಮ್ಮ ಪ್ರಾರ್ಥನೆಗೆ ಉತ್ತರನೇ ಸಿಗಲ್ಲ. ನಿಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಬೇಕಂದ್ರೆ ಇತರ ತಪ್ಪುಗಳನ್ನು ಕ್ಷಮಿಸಬೇಕು. ಅನೇಕ ರೀಸನ್ಸ್ ಕೊಡ್ತೇವೆ ನಾವು ಯಾಕೆ ಕ್ಷಮಿಸೋದಿಲ್ಲ ಅಂದ್ರೆ. ಏನಂತ ಪಾಸ್ ನಿಮ್ಗೆ ಗೊತ್ತಾ ಅವ್ರು ಏನ್ ಮಾಡಿದಾರಂತ? ನೆಟ್ಟಿಗೆ ನನಗೆ ಗೊತ್ತಿಲ್ಲ, ನನಗೆ ಗೊತ್ತಾಗ್ಬೇಕಾಗಿಲ್ಲ, ನನ್ನ ಹತ್ರ ಬಂದು ಹೇಳ್ಕೊಳ್ಬೇಡಿ. ಬಟ್ ದೇವ್ರಿಗೆ ಗೊತ್ತು ಅವ್ರು ಏನೇನು ಮಾಡಿದಾರೆ ಎಂಬುದಾಗಿ ದೇವ್ರಿಗೆ ಗೊತ್ತು. ದೇವ್ರು ನೋಡ್ಕೊಳ್ತಾರೆ. ಬೈಬಲ್ ಸೇಸ್ ವೆಂಜನ್ಸ್ ಬಿಲಾಂಗ್ಸ್ ಟು ಮೀ. ಅಂದ್ರೆ ಏನಪ್ಪ ವೆಂಜನ್ಸ್ಗೆ? ಮೂಯಿಗೆ ಮೂಯಿ ತೀರಿಸ್ಕೊಳ್ಳೋದು ಯಾರು? ನೀವು ಮೂಯಿ ತೀರಿಸ್ಕೊಂಡ್ರೆ ದೇವ್ರು ಸೈಲೆಂಟ್ ಆಗ್ತಾರೆ. ನೀವು ಕ್ಷಮಿಸಿದ್ರೆ ದೇವ್ರು ಮೂಯಿ ತೀರಿಸ್ಕೊಳ್ತಾರೆ. ಎಣ್ಣೆ ಸಾಕೊಡ್ತಾರೆ. ಫಸ್ಟ್ ನಾನು ಕ್ಷಮಿಸ್ಬಿಟ್ರೆ ಅವ್ರು ನನ್ನನ್ನು ಬೇಕಾಬಿಟ್ಟು ತೊಗೊಂಡ್ಬಿಡ್ತಾರೆ, ನನ್ನೊಂದು ಡೋರ್ ಮ್ಯಾಟ್ ಥರ ನನ್ನ ಮೇಲೆ ನಡೆದು ಬಿಡ್ತಾರೆ ಅಂತ. ನಾನು ಕ್ಷಮಿಸ್ಬಿಟ್ರೆ ನಾನು ಬೇಕಾದ ರೀತಿಯಲ್ಲಿ ಗೌರವನೇ ಇಲ್ಲದೆ ನನ್ನ ಉಪಯೋಗಿಸ್ಕೊಂಡ್ಬಿಡ್ತಾರೆ ಅನ್ಕೊಂಡಿದ್ದಾರೆ. ಆ ರೀತಿ ಏನು ಹೇಳಿದ್ದಕ್ಕೆ ನಾನು ಒಂದು ವೇಳೆ ನೀವು ಕ್ಷಮಿಸಿದ್ರೆ ಜನರು ನಿಮ್ಮನ್ನ ಆ ರೀತಿ ಕಾಣ್ರೆ ನನ್ನ ಒಂದು ಆನ್ಸರ್ ಏನು ಗೊತ್ತಾ? ಅವ್ರು ಆ ರೀತಿ ಕಾಣಲಿ, ನಿಮ್ಮನ್ನು ಡೋರ್ ಮ್ಯಾಟ್ ಆಗಿ ಉಪಯೋಗಿಸ್ಕೊಳ್ಳಿ. ಕೆಲವೊಮ್ಮೆ ನಿಮ್ಮ ಸ್ವಾರ್ಥ, ನಿಮ್ಮ ಅಹಂ ಎಲ್ಲ ಸಾಯ್ಬೇಕು. ಅದನ್ನ ಸಾಯಿಸೋದಕ್ಕೆ ಕೆಲವೊಮ್ಮೆ ದೇವ್ರು ನಿಮ್ಮ ಅತ್ತೆ ಮಾವಂದನ್ನು ಉಪಯೋಗಿಸ್ಕೊಳ್ತಾರೆ, ನಿಮ್ಮ ಅಕ್ಕ ಪಕ್ಕದ ಉಪಯೋಗಿಸ್ಕೊಳ್ತಾರೆ, ನಿಮ್ಮ ಬಾಸ್ಗಳನ್ನ ಉಪಯೋಗಿಸ್ಕೊಳ್ಳಿ. ನಾವು ರೆಜಿಸ್ಟ್ ಮಾಡ್ಬೇಕು, ನಾನು ಯಾರಿಗೂ ನಾವು ತೋರಿಸ್ಕೋಬೇಕು ನಾನು ಯಾರು ಅಂತ, ಹಂಗೆ ಇರ್ತೀರ. ದೇವರು ನಮ್ಮ ಸ್ವಾರ್ಥವನ್ನ ಸಾಯಿಸ್ತೇ ಹೊರತು, ನಮ್ಮ ಅಹಂನ ಸಾಯಿಸ್ತೇ ಹೊರತು, ನಮ್ಮನ್ನ ಮುರಿಯದೆ ಹೊರತು ದೇವರು ನಮ್ಮನ್ನು ಆಶೀರ್ವಾದ ಮಾಡಕ್ಕೆ ಸಾಧ್ಯ ಇಲ್ಲ. ದೇವರನ್ನ ಉಪಯೋಗಿಸ್ಕೊಳ್ಳೋಕೆ ಸಾಧ್ಯವಿಲ್ಲ. ನಾವು ಕ್ಷಮಿಸಿದ್ರೆ ಜನರು ನಮ್ಮನ್ನು ಯಾವ ರೀತಿಯಾಗಿ ನೋಡ್ಕೊಂಡ್ರೂ ಪರವಾಗಿಲ್ಲ, ನೋಡ್ಕೊಳ್ಳಿ, ದೇವ್ರು ನೋಡ್ಕೊಳ್ತಾರೆ. ಇನ್ನೊಂದು ಸಾಕು ನಾವು ಕೊಡ್ತೇವೆ. ಎಷ್ಟು ಸರಿ ನಾವು ಕ್ಷಮಿಸ್ಬೇಕು ಪಾಸ್ಟ್ರೆ? ಗುಡ್ ಕ್ವಶನ್. ಎಷ್ಟು ಸರಿ ಕ್ಷಮಿಸ್ಬೇಕು? ಇಸ್ ಇಟ್ ಎ ಗುಡ್ ಕ್ವಶನ್?
ಎಷ್ಟು ಸರಿ ಕ್ಷಮಿಸ್ಬೇಕು ನೀವು ಹೇಳಿ? 7 ಸರಿ ಲೆಕ್ಕ ಆಗ್ತಾ ಇದೆಯಪ್ಪ ಪ್ರತಿದಿನ? ಸಿಸ್ಟರ್ 8ನೇ ಸರಿ ಡಿವೋರ್ಸ್. 7 ಸರಿ ಚಾನ್ಸ್ ಇದೆ. ಒಳ್ಳೆ ಮ್ಯಾಚಿಂಗ್ ಅಲ್ಲಿ ಕೂಡ ಇದ್ದಾರೆ. ಗುಡ್ ಗುಡ್. ಎಷ್ಟು ಸರಿ ಕ್ಷಮಿಸ್ಬೇಕು ನಾವು ಜನರನ್ನ? 80. ನಿಮಗೆ ಶಿ ಇಸ್ ಮೋರ್ ಗ್ರೇಷಿಯಸ್. ನಿಮಗೆ 80 ಚಾನ್ಸ್ ಇದೆ. ಎಷ್ಟಾಗಿದೆ ಇಲ್ಲಿವರೆಗೂ? ಅಲ್ಲ, ಈಗ ಇಲ್ಲಿ ಎಷ್ಟು ವರ್ಷ ಆಯ್ತು ಮದುವೆಗೆ ನೀವು? 6 ಕಂಪ್ಲೀಟ್. ಅದಕ್ಕೆ ಮುನ್ನಾರ್ಗೆ ಹೋಗಿದ್ರಾ? ಓಕೆ. ಎಷ್ಟು 80 ಅಂತ ಹೇಳಿದ್ರು. ಎಷ್ಟು ಆ ಲಿಸ್ಟಲ್ಲಿ ಎಷ್ಟು ತಪ್ಪು ಹೋಗಿದೆ? 80 ದಾಟ್ಬಿಟ್ಟಿದೆಯಾ? 80 ದಾಟಿಲ್ವಾ? ಇನ್ನು ಇಲ್ಲ, ಇನ್ನು ಟೈಮ್ ಇದೆ. ಮೈ ಕ್ವಶನ್, ನನ್ನ ಪಾಯಿಂಟ್ ಏನಂದ್ರೆ, ಎಷ್ಟು ಸರಿ ಕ್ಷಮಿಸ್ಬೇಕಂದ್ರೆ ಎಷ್ಟು ಸಾರಿ ನೀವು ಕ್ಷಮಿಸಲ್ಪಡಕ್ ಬಯಸ್ತೀರಾ? ಅಂಡರ್ಸ್ಟ್ಯಾಂಡ್? ಎಷ್ಟು ಸಾರಿ ನೀವು ಕ್ಷಮಿಸಲ್ಪಡಕ್ ಬಯಸ್ತೀರಾ? 7 ಸಾರಿ ಸಾಕೇನಪ್ಪ ನಿನಗೆ? 80 ಸಾರಿ ಸಾಕೇನಮ್ಮ ನಿಮ್ಗೆ? 80ನೇ ಸಾರಿ ದೇವ್ರು ನಿಮ್ಗೆ ಕ್ಷಮಿಸಲ್ಲ ಅಂದ್ರೆ ಏನ್ ಮಾಡ್ತೀರಾ? ಹುಟ್ಟದಾಗಿಂದ ಇಷ್ಟು ವರ್ಷ 80ನೇ ಪಾಪ ಮಾಡ್ರಿ ನೀವು. 80ನೇ ಪಾಪನ ಕ್ಷಮಿಸಲ್ಲ ಅಂತ ದೇವ್ರು ಹೇಳಿದ್ರೆ ಮತ್ತೆ 80 ಸ್ಟಾರ್ಟ್, ರಿಪೀಟ್ 80. ವಾವ್. ನಾವು ನಮ್ಮ ತಪ್ಪುಗಳನ್ನ ಇತರ ತಪ್ಪು ಕ್ಷಮಿಸ್ತೇವೆ ಹೊರತು ದೇವರು ನಮ್ಮ ತಪ್ಪುಗಳನ್ನ ವರ್ಷಿಪ್ ಟೀಮ್ ಕಮ್ ಅಪ್. ಕೊನೆಯದಾಗಿ 6ನೇ ವಾಕ್ಯ ಹೇಳ್ತಾರೆ, ನಾವು ಲೀಡರ್ಸ್ ನಾಟ್ ಇನ್ ಟು ಟೆಂಪ್ಟೇಷನ್, ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೆಡುಕಿನಿಂದ ನಮ್ಮನ್ನು ತಪ್ಪಿಸಿ. ಪ್ರತಿದಿನ ದೇವರ ಶೋಧನೆಯೊಳಗೆ ಸೇರಿಸದೆ ಕೆಡುಕಿನಿಂದ ತಪ್ಪಿಸಬೇಕೆಂಬುದನ್ನು ನಾವು ಪ್ರಾರ್ಥನೆ ಮಾಡಬೇಕು. ಕೊನೆಯದಾಗಿ ಕೆಲವೊಂದು ಮ್ಯಾನುಸ್ಕ್ರಿಪ್ಟ್ಸ್ ಅಲ್ಲಿ ಇರುತ್ತೆ, ಕೆಲವೊಂದು ಮ್ಯಾನುಸ್ಕ್ರಿಪ್ಟ್ಸ್ ಇರೋದಿಲ್ಲ. ಅದನ್ನ ಫಾರ್ ಯೋರ್ಸ್ ಇಸ್ ದ ಕಿಂಗ್ಡಮ್, ದ ಪವರ್ ಅಂಡ್ ದ ಗ್ಲೋರಿ ಫಾರ್ ಎವರ್. ರಾಜ್ಯವು, ಬಲವು, ಮಹಿಮೆ ನಿನ್ನದೆಂಬುದಾಗಿ. ಅಂದ್ರೆ ಪ್ರಾರ್ಥನೆ ಮುಗಿಸೋದು ಕೂಡ ಯಾವ ರೀತಿ ಮುಗಿಸ್ತಾ ಇದ್ದಾರೆ? ದೇವರು ಸ್ತುತಿಸುತ್ತಾ. ಹಲ್ಲೆಲೂಯಾ. ಎಲ್ಲ ಕಡೆ ನಿಂತ್ಕೊಳ್ಳೋಣ.